ಗಾಯ್ಸ್, ಹೇಗಿದ್ದೀರಾ ಎಲ್ಲ? ನನ್ಗೊತ್ತು ನನ್ನ ವ್ಯೂವರ್ಸ್ ಯಾವಾಗ್ಲೂ ಖುಷಿಯಾಗೇ ಇರ್ತೀರಾ ಅಂತ ಖುಷಿಯಾಗೇ ಇರ್ಬೇಕು. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಲೈಕ್ಸ್, ನಿಮ್ಮ ಕಾಮೆಂಟ್ಸ್, ನಿಮ್ಮ ಶೇರ್ಸ್, ನಿಮ್ಮ ಸಬ್ಸ್ಕ್ರಿಪ್ಷನ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಗೈಸ್. ಇಟ್ ಮೀನ್ಸ್ ಅ ಲಾಟ್ ಫಾರ್ ಮೀ. ಓಕೆನಾ? ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಗೈಸ್. ಯಾಕಂದ್ರೆ ಸಬ್ಸ್ಕ್ರಿಪ್ಷನ್ ಬಟನ್ ಒತ್ತಕ್ಕೊಂದು ಕ್ಷಣ ಸಾಕಲ್ವಾ? ಮತ್ತೆ ಸಬ್ಸ್ಕ್ರಿಪ್ಷನ್ ಅನ್ನೋದು ಕಂಪ್ಲೀಟ್ ಆಗಿ ಫ್ರೀ ಇರುತ್ತೆ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಗೈಸ್. ಇದು ಎನರ್ಜೀಸ್ ಅಷ್ಟೇ, ಮೇಲ್ಗೆ ಫಿಮೇಲ್, ಫಿಮೇಲ್ಗೆ ಮೇಲ್. ಸೊ ಕನ್ಫ್ಯೂಷನ್ ಬೇಡ. ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ನಿಮ್ಗೆ ನನ್ನ ರೀಡಿಂಗ್ ಯಾವಾಗ ಸಿಗುತ್ತೋ ಅವಾಗ ರೆಸೊನೇಟ್ ಆಗುತ್ತೆ. ಮತ್ತೆ ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಗೆ ಎಷ್ಟು ಅನ್ವಯ ಆಗುತ್ತೋ ಅಷ್ಟನ್ನು ತಗೊಳ್ಳಿ. ಇವತ್ತಿನ ಟಾಪಿಕ್ ಗೈಸ್, ನೀವ್ ಯಾವ ವ್ಯಕ್ತಿ ಬಗ್ಗೆ ಹಗಲು ರಾತ್ರಿ ಯೋಚನೆ ಮಾಡ್ಕೊಂಡು ನನ್ನ ರೀಡಿಂಗ್ಸ್ ವರ್ಗು ಬಂದಿದ್ದೀರೋ ಆ ವ್ಯಕ್ತಿ ಈ ಸಮಯದಲ್ಲಿ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಗೈಸ್. ಆಸ್ ಯೂಶುವಲ್ ಫೈಲ್ 1 ಮತ್ತೆ ಫೈಲ್ 2 ಬರುತ್ತೆ. ಫೈಲ್ 1 ರೆಸೊನೇಟ್ ಆದ್ರೆ ಫೈಲ್ 1 ನೋಡ್ಬೋದು, ಫೈಲ್ 2 ರೆಸೊನೇಟ್ ಆದ್ರೆ ಫೈಲ್ 2 ನೋಡ್ಬೋದು ಗೈಸ್. ಎರಡು ರೆಸೊನೇಟ್ ಆದ್ರೆ ಎರಡೂನು ನೋಡಿ, ತಪ್ಪಿಲ್ಲ. ಒಟ್ನಲ್ಲಿ ನೀವು ಯಾವ್ದು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ ಅದನ್ನ ಕಂಪ್ಲೀಟ್ ಆಗಿ ನೋಡಿ, ಕನ್ಫ್ಯೂಷನ್ಸ್ ಬೇಡ. ಮತ್ತೆ ಗೈಸ್, ನಾನು ಪರ್ಸನಲ್ ರೀಡಿಂಗ್ ತಗೋತಾ ಇದ್ದೀನಿ. ಸೊ ಯಾರಿಗಾದ್ರೂ ಪರ್ಸನಲ್ ಆಗಿ ರೀಡಿಂಗ್ ಬೇಕು ಅಂದ್ರೆ ನಂಗೆ ವಾಟ್ಸಪ್ ಮಾಡಿ. ನಂಬರ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ವಿಡಿಯೋದಲ್ಲೂ ಹಾಕಿರ್ತೀನಿ ಗೈಸ್. ಫೈಲ್ಸ್ ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿ. ಓಕೆ, ಯಾರ್ಯಾರು ಫೈಲ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ವೆಲ್ಕಮ್ ಫೈಲ್ 1 ಗೈಸ್. ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಗೈಸ್. ಅಂಡ್ ನಿಮ್ ವ್ಯಕ್ತಿನ ನೆನ್ಸ್ಕೊಳ್ಳಿ, ಅವ್ರ ಜೊತೆ ಕಳ್ದಿರೋಂತ ಒಳ್ಳೆ ಕ್ಷಣಗಳನ್ನ ನೆನ್ಸ್ಕೊಳ್ಳಿ. ಅವ್ರ ಫೋಟೋ ಇದ್ರೆ ಫೋಟೋ ನೋಡಿ, ಕಣ್ಮುಚ್ಚಿದ್ರೆ ಅವ್ರ ಮುಖ ಬರ್ಬೇಕು, ಆತರ ನೆನ್ಸ್ಕೊಳ್ಳಿ ಗೈಸ್. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 1 ವ್ಯಕ್ತಿ ನನ್ನ ವ್ಯೂವರ್ಸ್ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಈ ಸಮಯದಲ್ಲಿ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 1 ವ್ಯಕ್ತಿ ನನ್ನ ವ್ಯೂವರ್ಸ್ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಈ ಸಮಯದಲ್ಲಿ ಅಂತ ನೋಡೋಣ. 8 of Wands. Okay. The Emperor. Sun card. The King of Cups. Three of Cups. Okay guys. ಅವರು ತುಂಬಾ ಎನರ್ಜೆಟಿಕ್ ಫೀಲ್ ಮಾಡ್ತಿದ್ದಾರೆ, ತುಂಬಾ ಎನರ್ಜಿ ಫೀಲ್ ಮಾಡ್ತಿದ್ದಾರೆ. ಆಕ್ಷನ್ ತಗೋಬೇಕು ನಿಮ್ ಕಡೆ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಬೇಗ ಆಕ್ಷನ್ ತಗೋಬೇಕು ಅಂತ ಅನ್ಸ್ತಿದೆ. ಬೇಗ ಈ ರಿಲೇಶನ್ಶಿಪ್ ನ ಅಪ್ರೋಚ್ ಮಾಡ್ಬೇಕು, ನಿಮ್ಮನ್ನ ಅಪ್ರೋಚ್ ಮಾಡ್ಬೇಕು ಅಂತ ತುಂಬಾ ಅವ್ರಿಗೆ ಅನ್ನಿಸ್ತಿದೆ. ನಿಮ್ ಜೊತೆ ಮಾತಾಡ್ಬೇಕು ಅಂತ ತುಂಬಾ ಅನ್ನಿಸ್ತಿದೆ. ಈ ರಿಲೇಶನ್ಶಿಪ್ ಅಲ್ಲಿ ಇನ್ನೂ ಬೇಗ ಚೇಂಜಸ್ ಆಗ್ಬೇಕು. ಫ್ರೆಂಡ್ಶಿಪ್ ಇದ್ರೆ ಲವ್, ಲವ್ ಇದ್ರೆ ಮ್ಯಾರೇಜ್, ಆತರ ಚೇಂಜಸ್ ಆಗ್ಬೇಕು ಅಂತ ಅನ್ಕೋತಾ ಇದಾರೆ. ಅವ್ರಿಗೆ ವೆಲ್ತ್ ಸ್ಟೇಬಲ್ ಆಗಿ ಅನ್ನಿಸ್ತಿದೆ. ಅವ್ರ ಕೆರಿಯರ್ ವೈಸ್, ವೆಲ್ತ್ ವೈಸ್ ಸ್ಟೇಬಲ್ ಅನ್ನಿಸ್ತಿದೆ. ಸಕ್ಸಸ್ಗೆ ಸ್ಟ್ರಗಲ್ ಮಾಡ್ತಾರೆ, ಬಟ್ ಅದು ಒಂದ್ ಲೆವೆಲ್ಗೆ ಬಂದಿದೆ. ನಿಮ್ ಕಡೆ ಫೈರ್ ಎನರ್ಜಿ ಫೀಲ್ ಮಾಡ್ತಿದ್ದಾರೆ ಗೈಸ್. ಮತ್ತೆ ಅವ್ರ ಟಾರ್ಗೆಟ್ಸ್ ನ ಅವ್ರು ರೀಚ್ ಮಾಡಿದ್ದಾರೆ ಲೈಫ್ ಅಲ್ಲಿ. ಏನ್ ಟಾರ್ಗೆಟ್ಸ್ ರೀಚ್ ಮಾಡಿ ನಿಮ್ನ ಅಪ್ರೋಚ್ ಮಾಡ್ಬೇಕು ಅನ್ಕೊಂಡಿದ್ರು ಆ ಟಾರ್ಗೆಟ್ಸ್ ನ ಖಂಡಿತ ರೀಚ್ ಮಾಡಿದ್ದಾರೆ. ಸೊ ನಿಮ್ಗೆ ಕಾಲ್, ಮೆಸೇಜ್ ಬರ್ಬೋದು ಗೈಸ್. ಸುಮಾರು ಜನಕ್ಕೆ ಜನರಲ್ ರೀಡಿಂಗ್ ಆಗಿರೋದ್ರಿಂದ 80% ನಾನು ಹೇಳ್ಬೋದು ಅಷ್ಟು ಜನಕ್ಕೆ ಬರುತ್ತೆ ಆದಷ್ಟು. ಅಂಡ್ ತುಂಬಾ ರಿಜಿಡ್ ಆಗಿರ್ತಾರೆ, ಸ್ಟಬ್ಬರ್ನ್ ಆಗಿರ್ತಾರೆ. ಅಂದ್ರೆ ತೋರ್ಸ್ಕೊಡೋದು ತುಂಬಾ ಡಿಸಿಪ್ಲಿನ್ಡ್ ಆಗಿ, ಡೆಡಿಕೇಶನ್ ಆಗಿ, ಮತ್ತೆ ಸ್ಟ್ರಿಕ್ಟ್ ಆಗಿ ತೋರ್ಸ್ಕೊತಾರೆ. ಅವ್ರು ಕಮ್ಯುನಿಕೇಟ್ ಮಾಡಿದ್ರು ಎಲ್ಲಾನು ಎಕ್ಸ್ಪ್ರೆಸ್ ಮಾಡ್ಬಿಡಲ್ಲ. ಅವರು ಸೆಲ್ಫ್ ಮೇಡ್ ಅನ್ಸುತ್ತೆ, ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ, ತುಂಬಾ ಡಾಮಿನೇಟಿಂಗ್ ಇದಾರೆ ನಿಮ್ ಪಾರ್ಟ್ನರ್. ಅದು ಮೇಲ್ ಆಗಿರ್ಬೋದು, ಫಿಮೇಲ್ ಆಗಿರ್ಬೋದು. ಅವರು ತುಂಬಾ ಎಮೋಷನ್ಸ್ ನ ಹೈಡ್ ಮಾಡ್ತಾರೆ, ಲಿಮಿಟೇಷನ್ಸ್ ಮಾಡ್ತಾರೆ. ಈಗ ನಿಮ್ಗೆ ಮೆಸೇಜ್ ಮಾಡ್ಬಿಡ್ತಾರೆ, ಕಾಲ್ ಮಾಡ್ಬಿಡ್ತಾರೆ ಅಂದ ತಕ್ಷಣ ಏನು ಎಲ್ಲಾನು ಎಕ್ಸ್ಪ್ರೆಸ್ ಮಾಡ್ಬಿಡ್ತಾರೆ ಅಂತಲ್ಲ, ತುಂಬಾ ಲಿಮಿಟೇಷನ್ಸ್ ಇರುತ್ತೆ. ಅಂದ್ರೆ ಗುಡ್ ಮಾರ್ನಿಂಗ್ ಮೆಸೇಜ್, ಅದು GM ಅಂತ ಆತರ ಅಷ್ಟೇ. ಗುಡ್ ನೈಟ್ GN ಅಷ್ಟೇ, ಅದು ಫುಲ್ ವರ್ಡ್ಸ್ ಇರಲ್ಲ, ಅಷ್ಟಿರುತ್ತೆ.
ಅವ್ರದ್ದು ಕಮ್ಯುನಿಕೇಶನ್, ಬಿಕಾಸ್ ಅವ್ರನ್ನ ಅವ್ರು ಓಪನ್ ಅಪ್ ಆಗಲ್ಲ, ಹಠ ಜಾಸ್ತಿ, ಸ್ಟಬ್ಬರ್ನೆಸ್, ರಿಜಿಡ್, ತುಂಬಾ ಡಿಸಿಪ್ಲಿನ್ಡ್, ಡೆಡಿಕೇಟೆಡ್ ಆಗು ಇರ್ತಾರೆ ಈ ಕನೆಕ್ಷನ್ ಕಡೆ. ಬಟ್ ಅವ್ರ ಲೈಫಲ್ಲಿ ಏನೇನ್ ಸಿಕ್ಕಿದೆ ಆ ಪವರ್ನ ಅವರು ತುಂಬಾ ಯೂಸ್ ಮಾಡ್ಕೋತಾರೆ. ಅಷ್ಟ್ ಸಿಂಪಲ್ ಅಲ್ಲ, ಈಸಿ ಅಲ್ಲ ನೀವ್ ಅವ್ರನ್ನ ಅಪ್ರೋಚ್ ಮಾಡೋದು, ಅನ್ನೋ ತರ ಶೋ ಮಾಡೋದು. ತುಂಬಾ ಕಷ್ಟಪಟ್ಟು ದುಡ್ಡನ್ನ ಸೇವ್ ಮಾಡಿ ಇಟ್ಕೊಂಡಿದ್ದಾರೆ, ಕೆರಿಯರ್ನ ಸ್ಟೇಬಲ್ ಮಾಡಿದ್ದಾರೆ. ಸುಮಾರು ಜನ ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲಿ ನಂಗೆ ಕಾಣಿಸ್ತಾ ಇದ್ದೀರಾ. ಸೊ ಹಾರ್ಡ್ ಅರ್ನ್ ಮನಿ ಇದೆ ಅವ್ರ ಹತ್ರ. ಈಗ ಅವರು ಈ ಕನೆಕ್ಷನ್ಗೆ ಸೆಕ್ಯೂರಿಟಿ ಮತ್ತೆ ಸ್ಟೆಬಿಲಿಟಿ ಕೊಡ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ ಗೈಸ್. ಕರೆಂಟ್ಲಿ ತುಂಬಾ ಖುಷಿಯಾಗಿದ್ದಾರೆ, ಎನರ್ಜೆಟಿಕ್ ಆಗಿದ್ದಾರೆ, ಈಗ ಎಂಥೂಸಿಯಾಸ್ಟಿಕ್ ಆಗಿದ್ದಾರೆ. ಬಟ್ ಅವ್ರಿಗೆ ಇನ್ಸೆಕ್ಯೂರಿಟಿ ಕಾಡ್ತಿದೆ ಈ ಕನೆಕ್ಷನ್ ಅಲ್ಲಿ, ಯಾಕಂದ್ರೆ ಅವ್ರ ಎಫರ್ಟೇ ಹಾಕಿಲ್ಲ, ಫೇಲ್ಡ್ ಎಫರ್ಟ್. ಅದಕ್ಕೆ ಅವ್ರಿಗೆ ಭಯ ಕಾಡ್ತಿದೆ, ಮತ್ತೆ ಯಾರಿಂದನೂ ಅವ್ರಿಗೆ ಸಪೋರ್ಟ್ ಸಿಗ್ತಾ ಇಲ್ಲ. ಈ ಕನೆಕ್ಷನ್ ಬಗ್ಗೆ ಬೇರೆಯವ್ರ ಹತ್ರ ನಾವು ಡಿಸ್ಕಸ್ ಮಾಡಿರ್ಬೋದು, ಬಟ್ ಯಾರಿಂದನೂ ಅವ್ರಿಗೆ ಒಪಿನಿಯನ್ ಪಾಸಿಟಿವ್ ಆಗಿ ಸಿಗ್ತಾ ಇಲ್ಲ. ಸೊ ಅವರು ಬೇರೆಯವ್ರ ಕಡೆಯಿಂದ ಏನ್ ಒಪಿನಿಯನ್ ಬೇರೆ ನಿನ್ ಗುಡ್ ಟೈಮ್ ನ ಎಂಜಾಯ್ ಮಾಡು, ಯಾಕ್ ಬೇಕು ಇದೆಲ್ಲ ಅನ್ನೋ ತರ ಹೇಳಿದಾರೆ ಅವ್ರಿಗೆ. ಮತ್ತೆ ಇವ್ರ ಈಗೋ ಅನ್ನೋದು ಇದೆಯಲ್ಲ, ಈಗೋ ಅನ್ನೋದು ಓವರ್ ರೂಲ್ ಮಾಡುತ್ತೆ ಈ ಕನೆಕ್ಷನ್. ಅಂದ್ರೆ ಈ ಕನೆಕ್ಷನ್ ಗಿಂತ ಅವ್ರಿಗೆ ಅವ್ರ ಈಗೋನೇ ಹೆಚ್ಚು ಗೈಸ್, ಓಕೆನಾ. ಅವ್ರ ಈಗೋ ಬಿಟ್ಟು ಆಚೆ ಬರಲ್ಲ ಅವರು. ಅವರು ತುಂಬಾ ಖುಷಿಯಾಗಿದ್ದಾರೆ ಈಗ, ಜಾಯ್ಫುಲ್ ಆಗಿದ್ದಾರೆ, ಚೈಲ್ಡಿಶ್ ತರ ಇದ್ದಾರೆ. ಅಂದ್ರೆ ಅಷ್ಟು ಖುಷಿಯಾಗಿದ್ದಾರೆ ಸದ್ಯದ ಪರಿಸ್ಥಿತಿಲಿ. ಮತ್ತೆ ಅವ್ರಿಗೆ ಫಾದರ್ ಫಿಗರ್ ಯಾರ್ದಾದ್ರು ಸಪೋರ್ಟ್ ಸಿಕ್ಕಿರ್ಬೋದು, ಅದ್ ಯಾರೇ ಆಗಿರ್ಬೋದು, ಅವ್ರ ಬಾಸ್ ಆಗಿರ್ಬೋದು, ತಂದೆ ಆಗಿರ್ಬೋದು, ಚಿಕ್ಕಪ್ಪ, ದೊಡ್ಡಪ್ಪ, ಆತರ ಫಾದರ್ ಫಿಗರ್. ಅಥವಾ ಕ್ರಿಶ್ಚಿಯನ್ಸ್ ಆದ್ರೆ ರಿಯಲ್ ಫಾದರೇ ಇರ್ಬೋದು, ಅದೇ ಇವ್ರು ಇರ್ತಾರಲ್ಲ ಜೀಸಸ್ ನ ಪೂಜೆ ಮಾಡುವಂತ ಫಾದರ್, ಅವರು ಆ ತರದವ್ರದ್ದು ಸಪೋರ್ಟ್ ಅವ್ರಿಗೆ ಸಿಕ್ಕಿದೆ. ಸೊ ಮತ್ತೆ ಅವ್ರ ಲೈಫ್ ಅಲ್ಲಿ ಕ್ಯಾಶ್ ಇನ್ಕ್ರೀಸ್ ಆಗಿದೆ, ಕ್ಯಾಶ್ ಫ್ಲೋ ತುಂಬಾ ಅಬಂಡೆನ್ಸ್ ಫೀಲ್ ಮಾಡ್ತಿದ್ದಾರೆ, ಪ್ರಾಸ್ಪರಿಟಿ ಇನ್ಕ್ರೀಸ್ ಆಗಿದೆ, ಹೈ ಸ್ಟೇಟಸ್ ಹೋಗ್ತಾ ಇದಾರೆ, ಬೇಗ ಸಕ್ಸಸ್ ಸಿಕ್ಕಿದೆ ಇವ್ರ ಲೈಫ್ ಅಲ್ಲಿ, ಗ್ರೋತ್ ಆಗಿದೆ, ಪ್ರಮೋಷನ್ ಸಿಕ್ಕಿರ್ಬೋದು ಅವ್ರ ಜಾಬ್ ಅಲ್ಲಿ. ಸುಮಾರು ಜನ ಗೌರ್ಮೆಂಟ್ ಜಾಬ್ ಅಲ್ಲಿ ಇರ್ಬೋದು, ಸೀನಿಯರ್ ಲೆವೆಲ್ ಆಫ್ ಜಾಬ್ಸ್ ಅಲ್ಲಿ ಇರ್ಬೋದು, ಓಕೆನಾ. ಸೊ ಹಿ ಇಸ್ ವೆರಿ ವೆರಿ ಹ್ಯಾಪಿ ನೌ. ಓಕೆ, ನಿಮ್ ಜೊತೆ ಟ್ರಾವೆಲ್ ಮಾಡ್ಬೇಕು ಜೊತೆಲಿ ಅಂತ ಅನ್ಕೋತಿದ್ದಾರೆ, ನಿಮ್ ಬಗ್ಗೆ ತುಂಬಾ ನಂಬಿಕೆ ಇದೆ, ತುಂಬಾ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿದ್ದಾರೆ, ಮತ್ ನಿಮ್ ಜೊತೆ ಪ್ರೀತಿನ ಎಂಜಾಯ್ ಮಾಡ್ಬೇಕು ಅಂತ ಅನ್ಕೋತಿದ್ದಾರೆ. ಇಷ್ಟೆಲ್ಲಾ ಫೀಲಿಂಗ್ಸ್ ಇದ್ರೂನು ಎಂಪರರ್ ಎನರ್ಜಿಲಿ ಇರ್ತಾರೆ, ಶೋ ಮಾಡಲ್ಲ. ಬಟ್ ಎಮೋಷನಲಿ ತುಂಬಾ ಸ್ಟೇಬಲ್ ಆಗಿದ್ದಾರೆ, ಮುಂಚೆ ಕಂಪೇರ್ ಮಾಡಿದ್ರೆ ಈಗ ಸ್ಟೇಬಲ್ ಆಗಿದ್ದಾರೆ. ದಿ ಎಂಪರರ್ ಎನರ್ಜಿಯಿಂದ ಕಿಂಗ್ ಆಫ್ ಕಪ್ಸ್ ಗೆ ಕನ್ವರ್ಟ್ ಆಗ್ತಿದ್ದಾರೆ, ಓಕೆನಾ. ತುಂಬಾ ಎಮೋಷನಲ್ ಎನರ್ಜಿ ಕಾಣಿಸ್ತಿದೆ, ತುಂಬಾ ಅಬ್ಸೆಸ್ಡ್ ಆಗಿದ್ದಾರೆ ಈ ಕನೆಕ್ಷನ್ ಬಗ್ಗೆ. ನಿಮ್ ಬಗ್ಗೆ ತುಂಬಾ ಯೋಚನೆ ಮಾಡೋದು, ಫ್ಯಾಂಟಸಿ ಮಾಡ್ಕೊಳ್ಳೋದು, ತುಂಬಾ ನಿಮ್ ಬಗ್ಗೆನೆ ಯೋಚನೆ ಮಾಡೋದು, ಫ್ಯಾಂಟಸೈಸ್ ಮಾಡ್ಕೊಳ್ಳೋದು. ಮತ್ತೆ ಅವ್ರ ಎಮೋಷನ್ಸ್ ನ ಅವರೇ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ, ತುಂಬಾ ಓವರ್ ಥಿಂಕ್ ಮಾಡ್ತಿದ್ದಾರೆ ನಿಮ್ ಬಗ್ಗೆ. ಅಬ್ಸೆಸ್ಡ್ ಫೀಲಿಂಗ್ ಅಂದ್ರೆ ಗೊತ್ತಲ್ವಾ, ತುಂಬಾ ಜಾಸ್ತಿ ನಿಮ್ ಬಗ್ಗೆ ಯೋಚನೆ ಮಾಡೋದು ಯಾವಾಗ್ಲೂನು 24/7. ಅವ್ರು ಈಗ ಎಮೋಷನಲಿ ಸ್ಟೇಬಲ್ ಆಗ್ತಾ ಇದ್ದಾರೆ, ಅವಾಗಿಂದ ಎಂಪರರ್ ಎನರ್ಜಿಯಿಂದ ಕಿಂಗ್ ಆಫ್ ಕಪ್ಸ್ ಬರ್ತಾ ಇದ್ದಾರೆ. ನಿಮ್ ಕಡೆ ತುಂಬಾ ಡಿವೋಟೆಡ್ ಆಗಿದ್ದಾರೆ, ಓಕೆನಾ. ನಿಮ್ ಕಡೆ ತುಂಬಾ ಡಿವೋಟೆಡ್ ಆಗಿದ್ದಾರೆ. ನಿಮ್ದು ಏನೇ ಚಿಕ್ಕ ಪುಟ್ಟ ಮಿಸ್ಟೇಕ್ಸ್ ಇದ್ರು ಅವ್ರ ಅದನ್ನ ಲೆಕ್ಕಕ್ಕೆ ಇಟ್ಕೊಳಲ್ಲ. ನಿಮ್ ಕಡೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಮತ್ತೆ ರಿಸ್ಕ್ ಇರುತ್ತೆ ನಿಮ್ ಕಡೆ ಬಂದ್ರೆ ಅನ್ನೋದು ಇದೆ. ಹೈ ಸ್ಟೇಟಸ್ ಜಾಬ್ ಅಲ್ಲಿ ಇದಾರೆ, ಪಬ್ಲಿಕ್ ಅಲ್ಲಿ ಗುಡ್ ನೇಮ್ ಇದೆ ಅವ್ರಿಗೆ, ಅದನ್ನ ಕಳ್ಕೊಳ್ಳೋ ಚಾನ್ಸಸ್ ಇದೆ ನಿಮ್ ಕಡೆ ಬಂದ್ರೆ. ಸೊ ಅದನ್ನ ಯೋಚನೆ ಮಾಡ್ಕೊಂಡು ಎಂಪರರ್ ಎನರ್ಜಿಲಿ ಕೂತಿದ್ದಾರೆ. ಬಟ್ ಅವ್ರು ಇರೋದು ಕಪ್ಸ್ ಎನರ್ಜಿಲಿ ಈಗ, ಬಟ್ ಶೋ ಮಾಡೋದು ನಾನು ಎಂಪರರ್ ಎನರ್ಜಿಲಿ ಇದೀನಿ ಅಂತ ಅಷ್ಟೇ. ಕರೆಂಟ್ಲಿ ತುಂಬಾ ಸ್ಟೇಬಲ್ ಫೀಲ್ ಮಾಡ್ತಿದ್ದಾರೆ, ಬಟ್ ರಿಸ್ಕ್ ಆಗುತ್ತೆ ಸೊಸೈಟಿ ಕಡೆಯಿಂದ, ಅವ್ರ ನೇಮ್ ಫೇಮ್ ಎಲ್ಲ ಹಾಳಾಗ್ಬೋದು ಅನ್ನೋದು ಅವ್ರ ತಲೆಯಲ್ಲಿದೆ. ಥರ್ಡ್ ಪಾರ್ಟಿ ನಿಮ್ ರಿಲೇಶನ್ಶಿಪ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಬಟ್ ಥರ್ಡ್ ಪಾರ್ಟಿ ಕಡೆಯಿಂದ ಅವ್ರಿಗೆ ಮೋಸ ಆಗಿದೆ, ಫ್ರೆಂಡ್ಸ್ ಕಡೆಯಿಂದನೂ ಮೋಸ ಆಗಿರ್ಬೋದು. ಸೊ ಅವ್ರ ಫ್ರೆಂಡ್ ಸರ್ಕಲ್ ಚಿಕ್ಕದಾಗಿದೆ, ಅಂಡ್
ಅವ್ರ ವಿಷನ್ ಅವರು ಬ್ರಾಡ್ ಮಾಡ್ಕೊಂಡು ಈಗ ಸೋಷಿಯಲ್ ಸರ್ಕಲ್ ನ ಇನ್ಕ್ರೀಸ್ ಮಾಡ್ಬೇಕು, ಬೇರೆ ಒಳ್ಳೆ ಫ್ರೆಂಡ್ಸ್ ನ ಬೆಳೆಸ್ಕೋಬೇಕು ಅಂತ ತುಂಬಾ ಅನ್ಕೋತಾ ಇದಾರೆ. ತುಂಬಾ ಖುಷಿಯಾಗಿದ್ದಾರೆ ಕರೆಂಟ್ಲಿ. ಆ ಫ್ರೆಂಡ್ ಸರ್ಕಲ್ ಜೊತೆ ಇರ್ಬೋದು, ಪಾರ್ಟೀಸ್ ಮಾಡ್ತಿರ್ಬೋದು, ಮತ್ತೆ ಅವ್ರಿಗೆ ಪ್ರಾಂಕ್ಸ್ ಫನ್ ಮಾಡೋದೆಲ್ಲ ತುಂಬಾ ಇಷ್ಟ. ಮತ್ತೆ ನಿಮ್ ಜೊತೆ ರೊಮ್ಯಾಂಟಿಕ್ ಮೂಮೆಂಟ್ ಸ್ಪೆಂಡ್ ಮಾಡ್ಬೇಕು ಅಂತ ಅವ್ರಿಗೆ ಅನ್ಸುತ್ತೆ. ಮತ್ತೆ ನಿಮ್ ಜೊತೆ ಇನ್ನೂ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಅನ್ಸುತ್ತೆ. ಮತ್ತೆ ಅವ್ರ ಲೈಫ್ ಅಲ್ಲಿ ಏನೇನ್ ಸಕ್ಸಸ್ ನಡೀತಿದೆ ಅದನ್ನೆಲ್ಲ ನಿಮಗ್ ಶೇರ್ ಮಾಡ್ಕೋಬೇಕಂತ ಅನ್ಸುತ್ತೆ. ತುಂಬಾ ಪಾಸಿಟಿವ್ ಒಪಿನಿಯನ್ ಇದೆ ನಿಮ್ ಕಡೆ. ಬಟ್ ಥರ್ಡ್ ಪಾರ್ಟಿ ಕಡೆ ಬ್ಯಾಕ್ ಫೈಟ್ ಮಾಡಿದ್ದಾರೆ, ಅವರು ಇವ್ರಿಗೆ ತೊಂದ್ರೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ತುಂಬಾ ಎಮೋಷನಲ್ ಫೀಲಿಂಗ್ ಕಾಣಿಸ್ತಿದೆ ನಿಮ್ ಕಡೆ ಗೈಸ್. ನೀವು ರೆಡ್ ಡ್ರೆಸ್ ಹಾಕಿದ್ರೆ ಅವ್ರಿಗೆ ಇಷ್ಟ ಆಗ್ಬೋದು. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 1 ವ್ಯಕ್ತಿ ನನ್ನ ವಿವರ್ಸ್ ಬಗ್ಗೆ ಕರೆಂಟ್ ಥಾಟ್ಸ್ ಏನು ಅಂತ. 4 of Wands. ಓಕೆ ಗೈಸ್, ಅವ್ರಿಗೆ ಫ್ರೆಂಡ್ ಸರ್ಕಲ್ ಜೊತೆ ಎಂಜಾಯ್ ಮಾಡ್ತಿರೋದು ಕಾಣಿಸ್ತಿದೆ. ಅದಿಲ್ಲ ಅಂದ್ರೆ ನೀವು ಒಂದ್ ಸಿಚುವೇಶನ್ ಅಲ್ಲಿ ಸ್ಟಕ್ ಆಗಿದ್ರೆ, ಅವರು ಒಂದ್ ಸಿಚುವೇಶನ್ ಅಲ್ಲಿ ಸ್ಟಕ್ ಆಗಿದ್ದಾರೆ. ಥರ್ಡ್ ಪಾರ್ಟಿ ಅಂದ್ರೆ ಫೋರ್ತ್ ಪಾರ್ಟಿ ಅಂದ್ರೆ ನೀವು ಒಬ್ರ ಜೊತೆ ಕಮಿಟ್ ಆಗಿರ್ಬೋದು, ಅವರು ಇನ್ನೊಬ್ರ ಜೊತೆ ಕಮಿಟ್ ಆಗಿರ್ಬೋದು. ಇನ್ ಕೇಸ್ ಅದಿಲ್ಲ ಅಂದ್ರೆ ಅವರು ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ತಿದ್ದಾರೆ ಗೈಸ್, ಕರೆಂಟ್ ಎನರ್ಜಿ. ಮತ್ತೆ ನೀವೇನ್ ಯೋಚನೆ ಮಾಡ್ತಿದ್ದೀರೋ ಅದನ್ನೇ ಅವರು ಯೋಚನೆ ಮಾಡ್ತಿದ್ದಾರೆ. ನೀವ್ ಅವ್ರನ್ನ ಮಿಸ್ ಮಾಡ್ಕೊಂಡ್ರೆ ಅವರು ಮಿಸ್ ಮಾಡ್ಕೋತಾರೆ. ನಿಮ್ಗೆ ಅವ್ರ ಜೊತೆ ಪ್ರೀತಿ ಜಾಸ್ತಿ ಆದ್ರೆ ಅವ್ರಿಗೂ ಪ್ರೀತಿ ಆಗುತ್ತೆ ಜಾಸ್ತಿ. ನಿನ್ನ ತುಂಬಾ ಅವ್ರು ಒಟ್ನಲ್ಲಿ ನೀವು ಅವರು ಮಿರರ್ ಎನರ್ಜಿಲಿ ಇದ್ದೀರಾ ಗೈಸ್ ಕರೆಂಟ್. ಓಕೆ, ಏಸ್ ಆಫ್ ಪೆಂಟಕಲ್ಸ್ ತುಂಬಾ ಚೆನ್ನಾಗಿದೆ ಅವ್ರ ಲೈಫ್ ಅಲ್ಲಿ. ದುಡ್ಡು ಗೈಸ್ ಚೆನ್ನಾಗಿ ಬಂದಿದೆ ಅವರಿಗೆ. ಹೊಸ ಸ್ಟಾರ್ಟ್ ಕನೆಕ್ಷನ್ ಅನ್ನು ಮಾಡ್ಬೇಕು ಅಂತ ಅನ್ಕೋತಿದ್ದಾರೆ. ಅದಕ್ಕೋಸ್ಕರ ಎರಡ್ ಸಿಚುವೇಶನ್ ಅಲ್ಲಿ ಜಗಲ್ ಮಾಡ್ತಿದ್ದಾರೆ ಸುಮಾರು ಜನ. ಥರ್ಡ್ ಪಾರ್ಟಿ ಇರೋರು ಕನ್ಫರ್ಮ್ ಇನ್ನೊಂದು ಸಿಚುವೇಶನ್ ಇದೆ, ನಿಮ್ ಜೊತೆನೂ ಅವ್ರ ಜೊತೆನೂ ಜಗಲ್ ಮಾಡ್ತಿದ್ದಾರೆ. ಬಟ್ ಥರ್ಡ್ ಪಾರ್ಟಿ ಇಲ್ದೇ ಇರೋರ್ಗೆ ಎರಡ್ ಸಿಚುವೇಶನ್ ಅಲ್ಲಿ ಜಗಲ್ ಮಾಡ್ತಿದ್ದಾರೆ. ಅವ್ರ ಫ್ಯಾಮಿಲಿನ ನೀವ ಆತರ. ಅವ್ರ ಫಾದರ್ ಫಿಗರ್ ಇಂದ ಸ್ವಲ್ಪ ಪ್ರಾಬ್ಲಮ್ ಇರ್ಬೋದು ರಿಲೇಶನ್ಶಿಪ್ಗೆ, ಅಥವಾ ಹೇಳ್ಕೊಳಕ್ ಭಯ ಇರ್ಬೋದು. ಥರ್ಡ್ ಪಾರ್ಟಿ ಇಲ್ದಿರೋರ್ಗೆ ಹೇಳ್ತಾ ಇರೋದು. ಥರ್ಡ್ ಪಾರ್ಟಿ ಇರೋರ್ಗೆ ಆಬ್ವಿಯಸ್ಲಿ ಎರಡ್ ಸಿಚುವೇಶನ್ ಅಲ್ಲಿ ಜಗಲ್ ಮಾಡ್ತಾರೆ. ಮತ್ತೆ 3 of Cups ಗೈಸ್, ಅವ್ರ ಫ್ರೆಂಡ್ಸ್ ಜೊತೆ ತುಂಬಾ ಖುಷಿಯಾಗಿದ್ದಾರೆ ಕರೆಂಟ್ಲಿ. ಓಕೆನಾ? ಲೇಡೀಸ್ ಇದ್ರೆ ಲೇಡೀಸ್ ಜೊತೆನೆ ಪಾರ್ಟಿ ಮಾಡ್ತಿರ್ತಾರೆ, ಜೆಂಟ್ಸ್ ಇದ್ರು ಲೇಡೀಸ್ ಜೊತೆ ಪಾರ್ಟಿ ನಡೀತಾ ಇದೆ. ಸೊ ಇದು ಹ್ಯಾಪಿ. ಬಟ್ ನಿಮ್ಮನ್ನ ಮಿಸ್ ಮಾಡ್ಕೋತಿದ್ದಾರೆ. ಅಲ್ಲಿ ನೀವ್ ಇರ್ಬೇಕಿತ್ತು. ಅಲ್ಲಿ ಎಷ್ಟು ಸುಂದರವಾಗಿರೋ ಲೇಡೀಸ್ ಇದ್ರು ಅವ್ರು ನಿಮ್ಮನ್ನ ಮಿಸ್ ಮಾಡ್ಕೋತಿದ್ದಾರೆ. ಪಾರ್ಟಿ ಅಥವಾ ಗೆಟ್ ಟುಗೆದರ್ ಏನೋ ಅಟೆಂಡ್ ಮಾಡ್ತಿದ್ದಾರೆ ನೋಡಿ. ಇಲ್ಲೂ ಪಾರ್ಟಿ ವೈಬ್ಸ್ ಬಂದಿದೆ. ಸೊ 3 ಪಾರ್ಟಿ ವೈಸ್ ಏನೋ ಒಂದು ಫಂಕ್ಷನ್ ಅಂತೂ ಕರೆಂಟ್ಲಿ ಅಟೆಂಡ್ ಮಾಡ್ತಿದ್ದಾರೆ. 3 of Pentacles ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ. ಸೊ ಥರ್ಡ್ ಪಾರ್ಟಿ ಇರೋರ್ಗೆ ಅವ್ರು ತುಂಬಾ ಯೋಚನೆ ಮಾಡ್ತಿದ್ದಾರೆ, ನೆಕ್ಸ್ಟ್ ಏನ್ ಆಕ್ಷನ್ ತಗೊಳ್ಳಿ, ಏನ್ ಮಾಡ್ಲಿ ಅನ್ನೋದು. ಥರ್ಡ್ ಪಾರ್ಟಿ ಇಲ್ಲ, ಸಿಚುವೇಶನ್ ಇದೆ ಅಂದ್ರೆ ಏನ್ ಮಾಡ್ಲಿ, ಮನೆ ಚೂಸ್ ಮಾಡ್ಲಾ, ಇವ್ರನ್ನ ಚೂಸ್ ಮಾಡ್ಲಾ, ಮನೆಯವರ ಇದನ್ನ ಚೂಸ್ ಮಾಡ್ಲಾ, ಅವ್ರ ಒಪಿನಿಯನ್ ಚೂಸ್ ಮಾಡ್ಲಾ, ಇವ್ರನ್ನ ಚೂಸ್ ಮಾಡ್ಲಾ ಅಂತ ಜಗಲ್ ಮಾಡ್ತಿದ್ದಾರೆ. ಓಕೆನಾ ಗೈಸ್? Universe and angels, please guide me. Universe and angels, please guide me. File 1 person ತಗೊಳ್ಳಬೇಕಾ? ಫೈಲ್ 1 ಪರ್ಸನ್ ನನ್ನ ವಿವರ್ಸ್ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಈ ಸಮಯದಲ್ಲಿ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 1 ಪರ್ಸನ್ ನನ್ನ ವಿವರ್ಸ್ ಬಗ್ಗೆ ಈ ಸಮಯದಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ ಅಂತ. ಏಸ್ ಆಫ್ ಪೆಂಟಕಲ್ಸ್ ರಿಪೀಟ್ ಆಯ್ತು ನೋಡಿ ಗೈಸ್, ಇದು ಕಾರ್ಡ್ ಡಬಲ್ ಕನ್ಫರ್ಮೇಶನ್ ಸಿಗ್ತಾ. ಅವ್ರಿಗೆ ಮನಿ ಚೆನ್ನಾಗಿ ಬರ್ತಿದೆ, ಮನಿ ಲೈಫಲ್ಲಿ ಇಂಪಾರ್ಟೆಂಟ್. ಹಾಗೆ ನೀವು ಅವ್ರ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗ್ತೀರಾ. ಈ ಕನೆಕ್ಷನ್ ನ ಹೊಸ ಸ್ಟಾರ್ಟ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಾ ಇದಾರೆ ಅವರು. ಓಕೆನಾ? ಹೊಸದಾಗಿ ಫ್ರೆಶ್ ಆಗಿ ಎಲ್ಲ ಸ್ಟಾರ್ಟ್ ಮಾಡ್ಬೇಕು, ಈಗ ಆಗಿರೋದೆಲ್ಲ ಮರ್ತು ಅಂತ ಅನ್ಕೋತಾ ಇದಾರೆ. 6 of Wands ಬಂದಿದೆ. ನಿಮ್ ಕಡೆ ಮ್ಯಾರೇಜ್ ಪ್ರಪೋಸಲ್ ಬರ್ಬೋದು. ನೀವಿನ್ನೂ ಸಿಂಗಲ್ಸ್ ಆಗಿದ್ರೆ ನಿಮ್ ಕಡೆ ಮ್ಯಾರೇಜ್ ಪ್ರಪೋಸಲ್ ಬರ್ಬೋದು. ಅವ್ರು ನಿಮ್ಗೆ ಪ್ರಪೋಸ್ ಮಾಡ್ಬೋದು.
ಓಕೆನಾ. ನೀವಿನ್ನು ಸಿಂಗಲ್ಸ್ ಇಲ್ಲ, ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಇದ್ದೀರಾ ಅಂದ್ರೆ ಅವರು ಸೊಸೈಟಿ ಮುಂದೆ ಕಮಿಟ್ ಆಗದೆ ಇದ್ರು ನಿಮ್ ಜೊತೆ ಇನ್ ಡೆಪ್ತ್ ಕಮಿಟ್ ಆಗೋ ಚಾನ್ಸಸ್ ಕಾಣಿಸ್ತಿದೆ ನನಗೆ. ಓಕೆನಾ. ಟವರ್ ಮೂಮೆಂಟ್, ಥರ್ಡ್ ಪಾರ್ಟಿಯಿಂದ ಅವ್ರಿಗೆ ಟವರ್ ಮೂಮೆಂಟ್ ಅನುಭವಿಸ್ತಾ ಇದ್ದಾರೆ. ಯಾಕಂದ್ರೆ ಥರ್ಡ್ ಪಾರ್ಟಿ ಅವ್ರ ಎಕ್ಸ್ಪೆಕ್ಟೇಷನ್ ಗೆ ರೀಚ್ ಆಗಿಲ್ಲ, ಅವ್ರನ್ನ ಅವ್ರಿಗೆ ಮೋಸ ಮಾಡಿದ್ದಾರೆ ಥರ್ಡ್ ಪಾರ್ಟಿ ಇರೋರು. ಥರ್ಡ್ ಪಾರ್ಟಿ ಇಲ್ದೇ ಇರೋರ್ಗೆ ಅವ್ರ ಫ್ರೆಂಡ್ ಸರ್ಕಲ್ ಇಂದನೋ ಅವ್ರ ಫ್ಯಾಮಿಲಿಯಿಂದನೋ ತುಂಬಾ ಮೋಸ ಆಗಿದೆ. ಸೊ ಅವರು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊತಿದ್ದಾರೆ. ಈ ಕನೆಕ್ಷನ್ ನ ನಾನು ಇನ್ನು ಚೆನ್ನಾಗಿ ಮರವಾಗಿ ಬೆಳೆಸ್ಬೇಕು ಅಂತ ಅನ್ಕೋತಾ ಇದ್ದಾರೆ. 2 ಆಫ್ ವಾಂಡ್ಸ್, 2 ಸಿಚುವೇಶನ್ ಅಲ್ಲಿ ಜಗಲ್ ಮಾಡ್ತಿದ್ದಾರೆ ಗೈಸ್. ನೀವಾ ಅವ್ರ ಅಂತ ಅರ್ಥ ಆಗತ್ತೆ ಅನ್ಕೋತೀನಿ. ನೀವಾ ಅಥವಾ ಸಿಚುವೇಶನ್ ಅಂತ. ಸೊ ಹಿ ಇಸ್ ಜಗ್ಲಿಂಗ್, ಹಿ ಆರ್ ಶಿ ಇಸ್ ಜಗ್ಲಿಂಗ್, ಯೋಚನೆ ಮಾಡ್ತಿದ್ದಾರೆ ತುಂಬಾ. ಈವ್ನಿಂಗ್ ಟೈಮ್ಸ್ ನಿಮ್ನ ತುಂಬಾ ಮಿಸ್ ಮಾಡ್ಕೋತಾರೆ ಅನ್ಸುತ್ತೆ ಅವರು. ಮತ್ತೆ ನಿಮ್ ಜೊತೆ ತುಂಬಾ ಟ್ರಾವೆಲ್ ಮಾಡ್ಬೇಕು ಅನ್ಕೋತಾರೆ. ಸೈಕ್ಲಿಂಗ್ ಮಾಡಿರ್ಬೋದು ನೀವು ಸುಮಾರು ಜನ. ಸೊ ತುಂಬಾ ಮಿಸ್ ಮಾಡ್ಕೋತಾರೆ. ಟ್ರಾವೆಲಿಂಗ್ ಎನರ್ಜಿ ಪದೇ ಪದೇ ಬರ್ತಿದೆ. ನಿಮ್ ಜೊತೆ ಟ್ರಾವೆಲ್ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ ಅವ್ರಿಗೆ. ನೋಡಿ, 2 ಸಿಚುವೇಶನ್ ನ ಬ್ಯಾಲೆನ್ಸ್ ಮಾಡ್ತಾ ಇದಾರೆ. 2 ಸಿಚುವೇಶನ್, ಯಾಕಂದ್ರೆ ಅವ್ರಿಗೆ 2 ಬಿಡಕ್ ಆಗ್ತಿಲ್ಲ. ಪ್ರೀತಿ ಒಬ್ರ ಮೇಲೆ ಜಾಸ್ತಿ ಇದ್ರೂನು ಅವರು 2 ಬಿಡಕ್ ಆಗಲ್ಲ, 2 ಸಿಚುವೇಶನ್ ಬಿಡಕ್ ಆಗಲ್ಲ. ದಿ ಚಾರಿಯಟ್, 2 ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಲೈಫ್ ಅಲ್ಲಿ ಅಂತ ಅನ್ಕೋತಾ ಇದಾರೆ. ಏನೇ ಮೋಸ ಆಗಿರ್ಲಿ, ಏನೇ ಆಗಿರ್ಲಿ, ಅವರು ಥರ್ಡ್ ಪಾರ್ಟಿ ಅಥವಾ ಸಿಚುವೇಶನ್ ನ ಬಿಡಕ್ ಆಗಲ್ಲ ಗೈಸ್. ಓಕೆನಾ. ಕರೆಂಟ್ಲಿ ಅವ್ರ ಯೋಚನೆಗಳು. ನನ್ನ ವಿವರ್ಸ್ ಕಡೆ ಫೈಲ್ 1 ವ್ಯಕ್ತಿದು ಇನ್ನೊಂದಷ್ಟು ಮೆಸೇಜಸ್ ಕೊಡಿ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 1 ವ್ಯಕ್ತಿ ಕಡೆಯಿಂದ ನನ್ನ ವಿವರ್ಸ್ಗೆ ಏನ್ ಮೆಸೇಜ್ ಇದೆ? ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ನನ್ನ ವಿವರ್ಸ್ ಕಡೆ ಫೈಲ್ 1 ವ್ಯಕ್ತಿಗೆ ಏನ್ ಯೋಚನೆ ನಡೀತಿದೆ ಅಥವಾ ಏನ್ ಮೆಸೇಜಸ್ ಕೊಡ್ಬೇಕು ಅನ್ಕೋತಿದ್ದಾರೆ ಕರೆಂಟ್ಲಿ? ಡ್ರಗ್ಸ್ ಅಂಡ್ ಆಲ್ಕೋಹಾಲ್. ಅವರು ಡ್ರಗ್ಸ್ ಮತ್ತೆ ಆಲ್ಕೋಹಾಲ್ಗೆ ಅಡಿಕ್ಟ್ ಆಗಿದ್ದಾರೆ ಗೈಸ್. ಓಕೆನಾ. ಅಂದ್ರೆ ನಿಮ್ನ ಮರೆಯಕ್ಕೆ ಡ್ರಗ್ಸ್ ಆಲ್ಕೋಹಾಲ್ಗೆ ಅಡಿಕ್ಟ್ ಆಗಿದ್ದಾರೆ. ಸೊ ಅವ್ರಿಗೆ ನಿಮ್ನ ಈ ಕಡೆ ಬಿಡಕ್ಕೂ ಆಗ್ತಿಲ್ಲ, ಈ ಕಡೆ ಥರ್ಡ್ ಸಿಚುವೇಶನ್ ಇಂದ ಆಚೆ ಬರಕ್ಕೂ ಆಗ್ತಿಲ್ಲ. ಸೊ ಅಡಿಕ್ಟ್ ಆಗಿದ್ದಾರೆ, ಅಡಿಕ್ಷನ್ ಕಾಣಿಸ್ತಿದೆ. ಐ ಡೋಂಟ್ ವಾಂಟ್ ಟು ಬಿ ಹೂ ಐ ಯೂಸ್ ಟು ಬಿ, ಯು ಡಿಸರ್ವ್ ಬೆಟರ್. ಅವರು ಮುಂಚೆ ಯಾವ ತರ ವ್ಯಕ್ತಿ ಆಗಿದ್ರು ಆ ತರ ಇರಬಾರ್ದು, ನಾನ್ ಚೇಂಜ್ ಆಗ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಮತ್ತೆ ನೀವು ಇನ್ನು ಒಳ್ಳೆ ವ್ಯಕ್ತಿ ನಿಮ್ ಲೈಫಿಗೆ ಸಿಗ್ಬೇಕಿತ್ತು ಅಂತ ಅವ್ರು ಅನ್ಕೋತಿದ್ದಾರೆ ಗೈಸ್. ವಾವ್. ಸೆಕ್ಸ್ ವಿತ್ ಯು, ಫಿಸಿಕಲ್ ಅಟ್ರಾಕ್ಷನ್ ಕಾಣಿಸ್ತಿದೆ. ಫಿಸಿಕಲಿ ನಿಮ್ ಜೊತೆ ಇಂಟಿಮೇಟ್ ಆಗ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಐ ವಿಶ್ ಐ ಕುಡ್ ಬಿ ಫುಲ್ಲಿ ಹಾನೆಸ್ಟ್ ವಿತ್ ಯು. ಅವರು ನಿಮ್ಗೆ ತುಂಬಾ ಸತ್ಯಗಳು ಹೇಳಿಲ್ಲ. ಟವರ್ ಮೂಮೆಂಟ್ ಎಲ್ಲ ನಿಮ್ಗೆ ಗೊತ್ತಿಲ್ಲ ವಿಚಾರಗಳು. ಸೊ ಸೀಕ್ರೆಟಿವ್ ಆಗಿ ಇಟ್ಟಿದ್ದಾರೆ. ಸೊ ಆ ಸೀಕ್ರೆಟ್ಸ್ನೆಲ್ಲ ನಿಮ್ಗೆ ಹೇಳ್ಕೋಬೇಕು, ನಿಜ ಹೇಳ್ಬೇಕು, ನಿಜ ಹೇಳ್ಬೇಕಿತ್ತು ಅಂತ ತುಂಬಾ ಅನ್ಕೋತಿದ್ದಾರೆ ಈ ಸಮಯದಲ್ಲಿ. ವಿಲ್ ಯು ಲೀವ್ ಮಿ ಲೈಕ್ ದ ಅದರ್ಸ್. ಅವ್ರನ್ನ ತುಂಬಾ ಜನ ಮೋಸ ಮಾಡಿದ್ದಾರೆ, ಬ್ಯಾಕ್ ಫೈಟ್ ಮಾಡಿದ್ದಾರೆ. ನೀವು ಅವ್ರನ್ನ ಬಿಟ್ಟು ಹೋಗ್ತೀರಾ ಅಂತ ಹೆದರ್ಕೋತಾ ಇದ್ದಾರೆ, ಭಯ ಪಡ್ತಿದ್ದಾರೆ, ಕ್ವಶನ್ ಮಾರ್ಕ್ ಇದೆ. ಐ ಆಮ್ ಬ್ಲಾಕ್ಡ್. ಅವ್ರಂತೂ ಥರ್ಡ್ ಸಿಚುವೇಶನ್ ಅಲ್ಲಿ ಬ್ಲಾಕ್ ಆಗಿದ್ದಾರೆ. ನಿಮ್ ಕಡೆ ಆಕ್ಷನ್ ಎಷ್ಟೇ ತಗೋಬೇಕು ಅನ್ಕೊಂಡ್ರು ಅದಕ್ಕೆ ಅವ್ರಿಗೆ ತಗೊಳಕ್ ಆಗ್ತಾ ಇಲ್ಲ. ನಾನು ಸ್ಟಾರ್ಟಿಂಗ್ ಕಾರ್ಡ್ಸ್ ಅಲ್ಲೇ ಮಾತಾಡಿದೀನಿ, ಅವ್ರಿಗೆ ತುಂಬಾ ಆಕ್ಷನ್ ಕಮ್ಯುನಿಕೇಶನ್ ಬರುತ್ತೆ ಅಂತ. ಬಟ್ ಕೊನೆಗೆ ಅದು ಎಲ್ಲಿಗೆ ನಿಲ್ಲುತ್ತೆ? GM, ಗುಡ್ ಮಾರ್ನಿಂಗ್. ಫಾರ್ ಎಕ್ಸಾಂಪಲ್ ಹೇಳ್ತಿರೋದು, ಗುಡ್ ಮಾರ್ನಿಂಗ್ ಗೆ GM, ಗುಡ್ ನೈಟ್ ಗೆ GN, ಅಷ್ಟಕ್ಕೆ ಸ್ಟಾಪ್ ಆಗುತ್ತೆ. ಅವ್ರ ಎಮೋಷನ್ಸ್ನೆಲ್ಲ ಅವರು ನಿಮ್ ಹತ್ರ ಶೇರ್ ಮಾಡೋ ಡೌಟ್ ಇದೆ ಗೈಸ್. ಓಕೆನಾ. ಇನ್ನೊಂದಷ್ಟು ಮೆಸೇಜಸ್ ತಗೋತೀನಿ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 1 ವ್ಯಕ್ತಿ ನನ್ನ ವಿವರ್ಸ್ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ? ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 1 ವ್ಯಕ್ತಿ ನನ್ನ ವಿವರ್ಸ್ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ? ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಇನ್ನೊಂದಷ್ಟು ಮೆಸೇಜಸ್ ಕೊಡಿ. ಐ ಹೇಟ್ ಯು. ಅವ್ರಿಗೆ ಯಾವ್ದೋ ವಿಷಯಕ್ಕೆ ನಿಮ್ಮ ಮೇಲೆ ಕೋಪನೂ ಇದೆ, ಹೇಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಇದ್ದೇ ಇರುತ್ತಲ್ವಾ ಗೈಸ್ ಪ್ರೀತಿ ಇರೋ ಕಡೆ. ಯು ಆರ್ ದ ಲೈಟ್ ಆಫ್ ಮೈ ಲೈಫ್. ನೀವೇ ಅವರ ಜೀವನದ ಬೆಳಕು ಅಂತ ಹೇಳ್ತಾ ಇದ್ದಾರೆ. ಯು ಆರ್ ದ ಲೈಟ್ ಆಫ್ ಮೈ ಲೈಫ್. ಯು ಹ್ಯಾವ್ ಎ ಬ್ಯೂಟಿಫುಲ್ ಹಾರ್ಟ್. ನಿಮ್ಗೆ ತುಂಬಾ ಒಳ್ಳೆ ಹೃದಯ ಇದೆ ಅಂತ ಹೇಳ್ತಾ ಇದ್ದಾರೆ. ನಿಮ್ ಹಾರ್ಟ್ ನೀವು ತುಂಬಾ ಸಾಫ್ಟ್. ಐ ಕ್ರೈಡ್ ಫಾರ್ ಯು ಎಸ್ಟರ್ಡೇ. ಅವ್ರು ನೆನ್ನೆ ತಾನೇ ನಿಮ್ಗೋಸ್ಕರ ಅಷ್ಟಿದ್ದಾರೆ ಸುಮಾರು ಜನ ನೆನ್ಸ್ಕೊಂಡ್ ನಿಮ್ನ. ಐ ವಾಂಟ್ ಯು ಫಾರ್ ಲೈಫ್ ಟೈಮ್. ನೀವು ಅವ್ರ ಲೈಫ್ ಪೂರ್ತಿ ನೀವು ಅವ್ರ ಜೊತೆ ಇರ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ ಗೈಸ್.
ಈಗ ಈ ಪರಿಸ್ಥಿತಿಲಿ ಅನ್ಕೋತಾ ಇದಾರೆ ಅಷ್ಟೇ ಗೈಸ್. ನೀವೇ ಅವ್ರ ಜೊತೆ ಇರ್ಬೇಕು, ಅವ್ರ ಲೈಫ್ ಪೂರ ನೀವೇ ಇರ್ಬೇಕು ಅಂತ ತುಂಬಾ ಅನ್ಕೋತಾ ಇದಾರೆ. ಬಟ್ ಆ ಸಿಚುವೇಶನ್ ದಾಟಿ ಮೀರಿ ಬರೋದ್ ಹೇಗೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಇನ್ನೊಂದಷ್ಟು ಮೆಸೇಜಸ್ ಕೊಡಿ. ಫೈಲ್ 1 ಪರ್ಸನ್ ನನ್ನ ವಿವರ್ಸ್ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 1 ವ್ಯಕ್ತಿ ನನ್ನ ವಿವರ್ಸ್ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಈ ಸಮಯದಲ್ಲಿ. ಯು ಆರ್ ಮೈ ಇನ್ಸ್ಪಿರೇಷನ್. ನೀವ್ ಅವ್ರನ್ನ ಜೀವನದ ಕಡೆ ಪಾಸಿಟಿವ್ ಆಗಿ ಮೂವ್ ಆಗಕ್ಕೆ ಇನ್ಸ್ಪೈರ್ ಮಾಡ್ತೀರಾ ಅಂತ ಹೇಳ್ತಿದ್ದಾರೆ. ಯು ಗಿವ್ ಅಮೇಝಿಂಗ್ ಹಗ್ಸ್. ನಿಮ್ ಹಗ್ ಅವ್ರಿಗೆ ತುಂಬಾ ಇನ್ಸ್ಪೈರ್ ಆಗುತ್ತೆ, ಸಮಾಧಾನ ಆಗುತ್ತೆ. ಯು ಆರ್ ಸ್ಪೆಷಲ್. ನೀವು ತುಂಬಾ ಸ್ಪೆಷಲ್. ಯಾಕಂದ್ರೆ ಪೆಂಟಕಲ್ಸ್, ಏಸ್ ಆಫ್ ಪೆಂಟಕಲ್ಸ್ 2 ಸಾರಿ ಬಂತು. ಸೊ ಯು ಆರ್ ಸೋ ಸ್ಪೆಷಲ್ ಅವ್ರಿಗೆ. ವಿ ಆರ್ ಇಂಡಿಪೆಂಡೆಂಟ್ ಇಂಡಿವಿಜುವಲ್ಸ್ ಯೆಟ್ ವೆನ್ ವಿ ಆರ್ ಟುಗೆದರ್ ವಿ ಆರ್ ಇನ್ಸೆಪರೇಬಲ್. ಅವರು ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡ್ತಾರೆ, ನೀವು ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡ್ತೀರಾ. ಆದ್ರೆ ನೀವಿಬ್ರು ಜೊತೆಲಿದ್ದಾಗ ನಿಮ್ಮಿಬ್ರನ್ನ ಸಪ್ರೇಟ್ ಮಾಡಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯು ಹ್ಯಾವ್ ಪ್ಯಾಷನ್ ಇನ್ ಆಲ್ ದಟ್ ಯು ಡು. ನೀವ್ ಏನೇ ಕೆಲಸ ಮಾಡಿದ್ರು ಅದನ್ನ ಪ್ಯಾಷನೇಟ್ ಎನರ್ಜಿ ಮಾಡ್ತೀರಾ, ತುಂಬಾ ಖುಷಿಯಿಂದ ಮಾಡ್ತೀರಾ. ಅದು ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಐ ಲವ್ ದ ವೇ ಯು ರನ್ ಯುವರ್ ಹ್ಯಾಂಡ್ಸ್ ಥ್ರೂ ಮೈ ಹೇರ್ಸ್. ಅವ್ರ ತಲೆನ ಯಾವಾಗಾದ್ರೂ ನೀವು ನೇವರ್ಸಿದ್ರೆ ಅವ್ರ ಕೂದ್ಲನ್ನ, ಅದನ್ನ ಅವ್ರು ತುಂಬಾ ಮಿಸ್ ಮಾಡ್ಕೊತಾ ಇದ್ದಾರೆ ಗೈಸ್ ಈ ಸಮಯದಲ್ಲಿ. ನಿಮ್ಗೆ ಯೂನಿವರ್ಸ್ ಕಡೆಯಿಂದ ಏನ್ ಗೈಡೆನ್ಸ್ ನೋಡೋಣ. ನಿಮ್ಗೆ ನನ್ನ ರೀಡಿಂಗ್ಸ್ ಅಲ್ಲಿ ಯಾವ್ದಾದ್ರು ಮೆಸೇಜಸ್ ಕ್ಲೈಮ್ ಮಾಡ್ಬೇಕು ಅಂದ್ರೆ ಥ್ಯಾಂಕ್ ಯು ಯೂನಿವರ್ಸ್ ಹೇಳಿ, ಥ್ಯಾಂಕ್ ಯು ಏಂಜಲ್ಸ್ ಹೇಳಿ 392 ಬರ್ದು ಕ್ಲೈಮ್ ಮಾಡಿ. ಓಕೆನಾ. ಯೂನಿವರ್ಸ್ ಅಂಡ್ ಏಂಜಲ್ಸ್ ನನ್ನ ಫೈಲ್ 1 ವಿವರ್ಸ್ಗೆ ಏನ್ ಗೈಡೆನ್ಸ್ ಕೊಡ್ತೀರಾ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ನನ್ನ ಫೈಲ್ 1 ವಿವರ್ಸ್ಗೆ ಏನ್ ಗೈಡೆನ್ಸ್ ಕೊಡ್ತೀರಾ. ಬ್ರೇವ್, ಸ್ಟ್ರಾಂಗ್, ಫಿಯರ್ಲೆಸ್. ಇನ್ನು ಧೈರ್ಯವಾಗಿರಿ, ಇನ್ನು ಸ್ಟ್ರಾಂಗ್ ಆಗಿರಿ, ಇನ್ನು ಫಿಯರ್ಲೆಸ್. ಭಯ ಬಿಡಿ ಅಂತ ಹೇಳ್ತಾ ಇದಾರೆ. ಯಾವ ವಿಷಯಕ್ಕಾದ್ರೂ ಆಯ್ತು, ಧೈರ್ಯವಾಗಿ ಮುನ್ನೋಗಿದ್ರೆ ನಿಮ್ಗೆ ನೀವು ಅನ್ಕೊಂಡಿದ್ದು ಸಕ್ಸಸ್ ಸಿಗುತ್ತೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಓಕೆ. ನಿಮ್ಮ ಪರ್ಸನ್ ಕಡೆಯಿಂದ ಅವ್ರೇನಾದ್ರೂ ನಿಮ್ಗೆ ಸಿಕ್ಕಿದ್ರೆ ಯಾವ ಸಾಂಗ್ ಡೆಡಿಕೇಟ್ ಮಾಡ್ಬೋದು ನಿಮ್ಗೋಸ್ಕರ ನೋಡ್ತೀನಿ. ಈ ಸಾಂಗ್ ಫುಲ್ ನೋಡಿ ಗೈಸ್. ಅವರಿಂದ ಇನ್ನೂ ನಿಮ್ಗಷ್ಟು ಮೆಸೇಜಸ್ ಸಿಗುತ್ತೆ. ಪ್ರೇಮ ಬರಹ ಕೋಟಿ ತರಹ ಬರೆಯದ ಮುಗಿಯದ ಕಾವ್ಯವಿದು, ಸವಿದರೆ ಸವೆಯದ ಸಾರವಿದು. ಇದು ತುಂಬಾ ಓಲ್ಡ್ ಸಾಂಗು ಇದೆ, ನ್ಯೂ ಸಾಂಗು ಇದೆ ಅಲ್ವಾ ಗೈಸ್. ಸೊ ಈ ಸಾಂಗ್ ತುಂಬಾ ಫೇಮಸ್ ಸಾಂಗ್ ಮತ್ತೆ ಪ್ರೀತಿದೆ ಇದು ಸಾಂಗು. ಫುಲ್ ನೋಡಿ ಗೈಸ್. ಪ್ರೇಮ ಬರಹ ಅಂತ ಇದೆ. ನಾನು ಆಗ್ಲೇ ಹೇಳ್ದೆ ಮೆಸೇಜ್ ಏನಾದ್ರು ಬರಿಬೇಕು ಅನ್ಕೋತಾರೆ, ಬಟ್ ಗುಡ್ ನೈಟ್, ಗುಡ್ ಮಾರ್ನಿಂಗ್ ಅಷ್ಟಕ್ಕೆ ಸ್ಟಾಪ್ ಆಗುತ್ತೆ ಅಂತ. ಇದು ಅದೇ ಎಕ್ಸ್ಪ್ಲೇನ್ ಮಾಡ್ತಿದೆ, ಪ್ರೇಮ ಬರಹ ಅಂತ. ಸೊ ಪತ್ರದ ಕಾಲ ಇಲ್ಲ ಈಗ, ಬಟ್ ಗ್ರೀಟಿಂಗ್ಸ್ ಏನಾದ್ರು ಸೆಂಡ್ ಮಾಡ್ಬೋದು, ಅಥವಾ ಮೆಸೇಜ್ ಶಾರ್ಟ್ ಆಗಿ ಸೆಂಡ್ ಮಾಡ್ಬೋದು, ಆತರ. ಓಕೆನಾ. ಈ ಸಾಂಗ್ ಫುಲ್ ನೋಡಿ, ನಿಮ್ಗೆ ಇನ್ನೂ ಅವ್ರ ಕಡೆಯಿಂದ ಮೆಸೇಜಸ್ ಸಿಗುತ್ತೆ. ಓಕೆನಾ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮ್ಗೆ ನನ್ನ ರೀಡಿಂಗ್ ಸ್ವಲ್ಪ ಆದ್ರೂ ರೆಸೊನೇಟ್ ಆಗಿದ್ರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಅಂಡ್ ಕಾಮೆಂಟ್. ನಾನೆಲ್ಲ ಕಾಮೆಂಟ್ಸ್ ಓದ್ತೀನಿ. ಕ್ಲೈಮ್ ಮಾಡೋರು ಕ್ಲೈಮ್ ಮಾಡಿ. ಅಂಡ್ ನಾನು ಪರ್ಸನಲ್ ರೀಡಿಂಗ್ ತಗೋತಾ ಇದ್ದೀನಿ. ಸೊ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ವಾಟ್ಸಪ್. ಓಕೆನಾ. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೃಷ್ಣ ಮುಂದೆ ಜಗದ್ಗುರು. ಹಾಯ್ ಗೈಸ್, ವೆಲ್ಕಮ್ ಫೈಲ್ 2. ಯಾರ್ಯಾರು ಫೈಲ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ವೆಲ್ಕಮ್ ಗೈಸ್. ನೀವು ನಿಮ್ ವ್ಯಕ್ತಿ ಬಗ್ಗೆ ನೆನ್ಸ್ಕೊಳ್ಳಿ. ಅವ್ರ ಜೊತೆ ಕಳ್ದಿರೋಂತ ಒಳ್ಳೆ ಕ್ಷಣಗಳನ್ನ ನೆನ್ಸ್ಕೊಳ್ಳಿ. ಅವ್ರ ಹೆಸರನ್ನ 3 ಸರಿ ಜೋರಾಗಿ ಹೇಳಿ. ಕಣ್ಮುಚ್ಚಿದ್ರೆ ಅವ್ರ ಮುಖ ಬರ್ಬೇಕು, ಆ ತರ ನೆನ್ಸ್ಕೊಳ್ಳಿ. ಅಂಡ್ ಫೋಟೋ ಇದ್ರೆ ಫೋಟೋ ನೋಡ್ಬೋದು. ಓಕೆನಾ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಗೈಸ್. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 2 ಪರ್ಸನ್ ನನ್ನ ವಿವರ್ಸ್ ಬಗ್ಗೆ ಈ ಸಮಯದಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 2 ಪರ್ಸನ್ ನನ್ನ ವಿವರ್ಸ್ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಈ ಸಮಯದಲ್ಲಿ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 2 ವ್ಯಕ್ತಿ ನನ್ನ ವಿವರ್ಸ್ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಈ ಸಮಯದಲ್ಲಿ. 10 ಆಫ್ ಕಪ್ಸ್, ದಿ ಹೆರೋಫೆಂಟ್,
7 of Wands, Emperor, 7 of Swords. Okay, guys. ತುಂಬಾ ಫ್ಯಾಮಿಲಿ ಓರಿಯೆಂಟೆಡ್ ವ್ಯಕ್ತಿ ಗೈಸ್. ಓಕೆನಾ? ಅವ್ರ ಫ್ಯಾಮಿಲಿಲಿ ಅವರು ಥರ್ಡ್ ಪಾರ್ಟಿ ಜೊತೆ ಇದ್ರೆ, ಇನ್ ಕೇಸ್ ಥರ್ಡ್ ಪಾರ್ಟಿ ಸಿನೇರಿಯೋ ಕಾಣಿಸ್ತಿದೆ ನನ್ಗೆ, ಥರ್ಡ್ ಪಾರ್ಟಿ ಜೊತೆ ಇದ್ರೆ ಅವರು ತುಂಬಾ ಫ್ಯಾಮಿಲಿ ಓರಿಯೆಂಟೆಡ್ ಆಗಿದ್ದಾರೆ ಈಗ. ತುಂಬಾ ಎಮೋಷನಲಿ ಸ್ಯಾಟಿಸ್ಫೈಡ್ ಆಗಿದ್ದಾರೆ. ಓಕೆನಾ? ನಿಮ್ ಜೊತೆ ಇಂಬ್ಯಾಲೆನ್ಸ್ ಇನ್ ಎಮೋಷನ್ಸ್ ನೋಡಿ ನಿಮ್ ಜೊತೆ ಕಮ್ಯುನಿಕೇಶನ್ ಕ್ಲೋಸ್ ಮಾಡಿದ್ದಾರೆ ಅಥವಾ ಕಡಿಮೆ ಮಾಡಿದ್ದಾರೆ. ಓಕೆನಾ? ಅವರು ಅವರ ಲವ್ಡ್ ಒನ್ಸ್ ಅಂದ್ರೆ ಅವರ ಫ್ಯಾಮಿಲಿಗೆ ಸಪೋರ್ಟಿವ್ ಎನ್ವಿರಾನ್ಮೆಂಟ್ ನ ಕ್ರಿಯೇಟ್ ಮಾಡ್ತಿದ್ದಾರೆ ಗೈಸ್. ಓಕೆನಾ? ನಿಮ್ ಜೊತೆ ಎಮೋಷನಲಿ ಅಟ್ಯಾಚ್ಮೆಂಟ್ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಆಲ್ರೆಡಿ ಕಮಿಟ್ ಆಗಿರೋದ್ರಿಂದ ನಿಮ್ಗೆ ಕಮಿಟ್ಮೆಂಟ್ ಕೊಡಕ್ ಆಗ್ತಿಲ್ಲ ಅವ್ರಿಗೆ. ಸೊಸೈಟಿ ಫಿಯರ್ ಜಾಸ್ತಿ ಕಾಣಿಸ್ತಿದೆ ಥರ್ಡ್ ಪಾರ್ಟಿಲಿ. ಹೆರಫೆಂಟ್ ಕಾರ್ಡ್ ಬಂದಿದೆ. ಸೊ ಅವರು ಎಲ್ಲಾ ವಿಷಯದಲ್ಲೂ ಅವ್ರ ಫ್ಯಾಮಿಲಿ ಕಡೆ ಸ್ಯಾಟಿಸ್ಫೈ ಆಗಿದ್ದಾರೆ ಗೈಸ್. ಈ ಸಮಯದಲ್ಲಿ ಗುಡ್ ಇನ್ಕಮ್ ಬರ್ತಿದೆ, ಸಕ್ಸಸ್ಫುಲ್ ಲೈಫ್ ಲೀಡ್ ಮಾಡ್ತಿದ್ದಾರೆ. ಸುಮಾರು ಜನ ಗೌರ್ಮೆಂಟ್ ಜಾಬ್ ಅಲ್ಲಿ ಇರ್ಬೋದು. ತುಂಬಾ ಪಾಸಿಟಿವ್ ಆಗಿ ನಡ್ಕೊಂಡು ಹೋಗ್ತಿದೆ. ಮಕ್ಕಳು, ವೈಫ್, ಮನೆ ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಿದೆ. ಸಿಂಗಲ್ಸ್ಗೆ ಅವ್ರ ಪಾರ್ಟ್ನರ್ ಮದ್ವೆ ಆಗಿಲ್ಲ ಅಂದ್ರೆ ಅವ್ರು ತುಂಬಾ ಫ್ಯಾಮಿಲಿ ಓರಿಯೆಂಟೆಡ್ ಆಗಿದ್ದಾರೆ. ಅವರ ಪೇರೆಂಟ್ಸ್ಗೆ ಬೆಲೆ ಕೊಡೋದು, ರೆಸ್ಪೆಕ್ಟ್ ಕೊಡೋದು, ಮತ್ತೆ ಅವ್ರ ಪೇರೆಂಟ್ಸ್ ಇವ್ರನ್ನ ಚೆನ್ನಾಗಿ ನೋಡ್ಕೋಬಹುದು. ವೆರಿ ಎಮೋಷನಲಿ ಸ್ಯಾಟಿಸ್ಫೈಡ್ ಫೀಲ್ ಮಾಡ್ತಿದ್ದಾರೆ ಕರೆಂಟ್ಲಿ. ಮತ್ತೆ ನಿಮಗೆ ಮ್ಯಾರೇಜ್ ಪ್ರಪೋಸಲ್ ಕೊಡ್ಬೇಕು ಅಂತ ಅನ್ಕೋತಾ ಇದ್ದಾರೆ ಗೈಸ್ ನಿಮಗೆ. ಓಕೆನಾ? ಅವ್ರನ್ನ ಒಪ್ಸಿ, ಅವ್ರ ಫ್ಯಾಮಿಲಿ ಅವ್ರನ್ನ ಒಪ್ಸಿ ನಿಮ್ಗೆ ಮ್ಯಾರೇಜ್ ಪ್ರಪೋಸಲ್ ಕೊಡ್ಬೇಕು ಅಂತ ಅನ್ಕೋತಾ ಇದ್ದಾರೆ. ಅವ್ರು ರಿಚ್ ಅನ್ಸುತ್ತೆ, ನಿಮ್ ಪರ್ಸನ್ ರಿಚ್ ಅನ್ಸುತ್ತೆ ನಿಮ್ಗಿಂತ. ಸೊ ವೆಲ್ ಸೆಟಲ್ಡ್ ಇದ್ದಾರೆ. ನಿಮ್ಗೆ ಕಮಿಟ್ ಆಗ್ಬೇಕು ಅಂತ ಅವ್ರ ಮನ್ಸಲ್ಲಿ ಬಂದಿದೆ ಸಿಂಗಲ್ಸ್ಗೆ. ಓಕೆನಾ? ಮತ್ತೆ ನಿಮ್ಗೆ ಸಪೋರ್ಟಿವ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ಬೇಕು ಅಂತ ಅವ್ರ ಮನ್ಸಲ್ಲಿ ತುಂಬಾ ಇದೆ. ಓಕೆ? ಅವ್ರಿಗೆ ಅನ್ಎಥಿಕಲ್ ರಿಲೇಶನ್ಶಿಪ್ ಎಲ್ಲ ಬೇಡ ಅಂತ ಅನ್ನಿಸ್ತದೆ ಈ ಸಮಯದಲ್ಲಿ. ಅದು ಥರ್ಡ್ ಪಾರ್ಟಿ ಇರ್ಬೋದು ಅಥವಾ ಸಿಂಗಲ್ಸ್ಗೆ ಇರ್ಬೋದು, ಮ್ಯಾರಿಡ್ ಅವ್ರಿಗಿರ್ಬೋದು, ಸಿಂಗಲ್ಸ್ಗೆ ಇರ್ಬೋದು. ಅನ್ಎಥಿಕಲ್ ರಿಲೇಶನ್ಶಿಪ್ ಬೇಡ ಅಂತ ಅನ್ನಿಸ್ತಿದೆ. ಅದು ಟ್ರೆಡಿಷನ್ಸ್ಗೆ, ಅವರ ಟ್ರೆಡಿಷನಲ್ ಬಿಲೀಫ್ಸ್ಗೆ ತಪ್ಪಾಗುತ್ತೆ. ಮತ್ ಅದಕ್ಕೋಸ್ಕರ ಅವರು ಕಮ್ಯುನಿಕೇಶನ್ ಜಾಸ್ತಿ ಮಾಡ್ತಾ ಇಲ್ಲ. ಓಕೆನಾ? ಜಾಸ್ತಿ ಕಮ್ಯುನಿಕೇಶನ್ ಮಾಡ್ತಾ ಇಲ್ಲ. ಮತ್ತೆ ಬೇರೆಯವ್ರ ಮಾತು ಸ್ವಲ್ಪ ಕೇಳ್ತಾ ಇದಾರೆ ಜಾಸ್ತಿ. ಓಕೆನಾ? ಸಿಂಗಲ್ಸ್ಗೆ ಅವ್ರು ಯಾರೋ ಗುರುನ ನಂಬ್ತಾರೆ, ಅವ್ರ ಬಗ್ಗೆ ತುಂಬಾ ಜಾಸ್ತಿ ಯೋಚನೆ ಮಾಡ್ತಿದ್ದಾರೆ. ಅವ್ರು ಹೇಳ್ದಂಗೆ ಕೇಳೋದು, ಯಾರತ್ರನೋ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಅಡ್ವೈಸ್ ತಗೋತಾ ಇದ್ದಾರೆ. ಓಕೆ? ಆದ್ರೆ ಅರೇಂಜ್ ಮ್ಯಾರೇಜೇ ಆಗೋದು ಅಂತ ಅನ್ಕೋತಾ ಇದ್ದಾರೆ ಸಿಂಗಲ್ಸ್. ಯಾಕಂದ್ರೆ ಕೀ ಅವ್ರು ಕೊಟ್ಟಿದ್ದಾರೆ ನೋಡಿ, ಅರೇಂಜ್ ಮ್ಯಾರೇಜ್ ಆಗೋದು. ಯಾಕಂದ್ರೆ ಫ್ಯಾಮಿಲಿ ಅಥವಾ ಅವ್ರ ಗುರುಗಳು ಯಾರಾದ್ರೂ ಒಪ್ಬೇಕು, ಅವಾಗ ಮಾತ್ರ ಅರೇಂಜ್ ಮ್ಯಾರೇಜ್ ಅಂತ ಅನ್ಕೋತಾ ಇದ್ದಾರೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಇರೋರ್ಗೆ ಅವರು ಸಮಾಜಕ್ಕೆ, ಸೊಸೈಟಿಗೆ ಎದುರ್ಕೋತಿದ್ದಾರೆ. ಅನ್ಎಥಿಕಲ್ ರಿಲೇಶನ್ಶಿಪ್ ಬೇಡ ಅಂತ ಅನ್ಕೋತಾ ಇದ್ದಾರೆ. ತುಂಬಾ ವೆಲ್ತ್ ಎಲ್ಲ ಇದೆ, ಚೆನ್ನಾಗಿದ್ದಾರೆ ಫೈನಾನ್ಷಿಯಲಿ, ಬಟ್ ಬೇರೆಯವ್ರ ಮತ್ ಕೇಳೋದ್ ಜಾಸ್ತಿ ಆಗಿದೆ. ಅವ್ರಿಗೆ ಏನ್ ಕಮಿಟ್ ಆಗಿದ್ದಾರೆ ಅವ್ರ ಜೊತೆ ಖುಷಿಯಾಗಿರ್ಬೇಕು ಸದ್ಯಕ್ಕೆ, ಅವ್ರನ್ನ ಬಿಡಕ್ ಆಗಲ್ಲ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಮತ್ತೆ ಆ ರಿಲೇಶನ್ಶಿಪ್ ಅಲ್ಲಿ ಇದ್ರೆ ಅವ್ರಿಗೆ ಸಮಾಜದಿಂದ ರೆಸ್ಪೆಕ್ಟ್ ಸಿಗುತ್ತೆ ಅನ್ನೋದು ಇದೆ. ಓಕೆನಾ? 2 ಸಿನಾರಿಯೋ ಹೇಳ್ತಾ ಇದ್ದೀನಿ ನಾನು, ಥರ್ಡ್ ಪಾರ್ಟಿ ಅಂಡ್ ಸಿಂಗಲ್ಸ್ಗೆ. ಅವರು ತುಂಬಾ ನೆಗ್ಲೆಕ್ಟೆಡ್ ಫೀಲ್ ಮಾಡಿದ್ದಾರೆ. ಓಕೆನಾ? ಅವ್ರ ಫ್ಯಾಮಿಲಿ ಕಡೆಯಿಂದನೋ ನಿಮ್ ಕಡೆಯಿಂದನೋ ತುಂಬಾ ನೆಗ್ಲೆಕ್ಟೆಡ್ ಫೀಲ್ ಮಾಡಿದ್ದಾರೆ. ಅವ್ರು ಫೈಟ್ ಮಾಡ್ಕೋತಿದ್ದಾರೆ ಈಗ. ಮತ್ತೆ ರೈಟ್ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಬೌಂಡ್ರೀಸ್ ಹಾಕೊಂಡಿದ್ದಾರೆ, ಆಕ್ಷನ್ ತಗೊಳಲ್ಲ. ಏನ್ರಲ್ಲ ತುಂಬಾ ಸ್ಟ್ರಗಲ್ ಮಾಡ್ತಿದ್ದಾರೆ. ಓಕೆನಾ? ಅವ್ರಿಗೆ ಸ್ಟ್ಯಾಮಿನಾ ಬರ್ಬೇಕು, ಆತರ ಸ್ಟ್ರಗಲ್ ಮಾಡ್ತಿದ್ದಾರೆ. ನಿಮ್ನ ಪ್ರೊಟೆಕ್ಟ್ ಮಾಡ್ಬೇಕು, ನಿಮ್ನ ಬೇರೆಯವರಿಂದ ಪ್ರೊಟೆಕ್ಟ್ ಮಾಡ್ಬೇಕು ಅನ್ನೋದು ಅವ್ರಿಗೆ ತುಂಬಾ ಇದೆ. ಸೊ
ನಿಮ್ನೆಲ್ ಕಳ್ಕೊಬಿಡ್ತೀನೋ ಅನ್ನೋ ಭಯನೂ ಇದೆ. ಸೊ ನಿಮ್ಮ ಪ್ರೊಟೆಕ್ಷನ್ ಅವ್ರಿಗೆ ತುಂಬಾ ಮುಖ್ಯ ಆಗುತ್ತೆ ಗೈಸ್. ಓಕೆನಾ? ತುಂಬಾ ಜನ ಅವ್ರುನು ಸ್ವಲ್ಪ ಟ್ಯಾರೋ ರೀಡಿಂಗ್ ನೋಡ್ಬೋದು. ಅಕಲ್ಟ್ ಸೈನ್ಸ್ ಅಂತ ಬಂದಿದೆ, ಅವರು ಟ್ಯಾರೋ ನೋಡ್ತಿರ್ಬೋದು. ತುಂಬಾ ಸ್ಟ್ರಗಲ್ ಅನ್ನಿಸ್ತಿದೆ ಅವ್ರಿಗೆ ಸ್ವಲ್ಪ ಈ ಸಮಯದಲ್ಲಿ. ಹೇಗೆ ಮ್ಯಾನೇಜ್ ಮಾಡ್ಲಿ ಅನ್ನೋದು ಗೊತ್ತಾಗ್ತಿಲ್ಲ ಈ ಕನೆಕ್ಷನ್ ನ. ಶೋ ಮಾಡೋದು ತುಂಬಾ ರಿಜಿಡ್ ಆಗಿ ನಡ್ಕೋತಾರೆ, ಸ್ಟಬ್ಬರ್ನ್ ಆಗಿ ನಡ್ಕೋತಾರೆ, ತುಂಬಾ ಡಿಸಿಪ್ಲಿನ್ಡ್ ಆಗಿರ್ತಾರೆ. ಕೆಲವು ಸರಿ ಡಿಸಿಪ್ಲಿನೇ ಇರಲ್ಲ. ಈ ಕನೆಕ್ಷನ್ಗೆ ಡೆಡಿಕೇಟ್ ಆಗ್ಬೇಕು ಅಂತ ಅನ್ಕೋತಾರೆ, ಬಟ್ ಅದ್ರಲ್ಲೂ ಕಂಟ್ರೋಲ್ ಇಲ್ಲ. ಪೆಟರ್ನಲ್ ಇಶ್ಯೂಸ್ ಜಾಸ್ತಿ ಇದೆ. ಅವ್ರ ಫ್ಯಾಮಿಲಿಲಿ ಯಾರಾದ್ರೂ ಮೇಲ್ ಬಾಸ್ ಮೇಲ್ ಏಜ್ ಆದವ್ರು, ಅವ್ರ ತಂದೆ ಇರ್ಬೋದು, ಅವ್ರ ತಾತ ಇರ್ಬೋದು, ಅವರು ಇವ್ರನ್ನ ಕಂಟ್ರೋಲ್ ಅಲ್ಲಿ ಇಟ್ಟಿದ್ದಾರೆ. ಓಕೆನಾ? ತುಂಬಾ ಹಾರ್ಡ್ ವರ್ಕರ್ ನಿಮ್ ವ್ಯಕ್ತಿ, ಸೆಲ್ಫ್ ಮೇಡ್, ತುಂಬಾ ಡಾಮಿನೇಟಿಂಗ್ ಇದಾರೆ. ಮತ್ತೆ ಅವರೇ ಫಾದರ್ ಆಗಿರ್ಬೋದು, ಅವರೇ ಫಾದರ್ ಫಿಗರ್ ಆಗಿರ್ಬೋದು ಸುಮಾರು ಜನ. ಬಟ್ ಅವರೇ ಫಾದರ್ ಆಗಿಲ್ಲ ಅಂದ್ರೆ ಅವ್ರನ್ನ ಯಾರೋ ಗುರುಗಳು, ಒಟ್ನಲ್ಲಿ ಏಜ್ಡ್ ಮೇಲ್ ನ ಅವ್ರು ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ, ನಂಬ್ತಾರೆ. ಓಕೆನಾ? ತುಂಬಾ ವೆಲ್ತ್ ನ ಅಕ್ಯುಮುಲೇಟ್ ಮಾಡ್ಕೊಂಡಿದ್ದಾರೆ. ಸ್ಟೇಬಲ್ ಕೆರಿಯರ್ ಇದೆ. ಇಂಜಿನಿಯರಿಂಗ್ ಪ್ರೊಫೆಷನ್ ಅವ್ರು ನನಗೆ ಜಾಸ್ತಿ ಕಾಣಿಸ್ತಿದ್ದಾರೆ. ಟ್ರೈ ಮಾಡ್ತಿದ್ದಾರೆ ಅವ್ರು ಇಷ್ಟು ಸ್ಟ್ರಾಂಗ್ ಆಗಿ ರಿಜಿಡ್ ಆಗಿ ನಡ್ಕೋಬಾರ್ದು ಅಂತ, ಬಟ್ ಹಿಂಗೆ ನಡ್ಕೊಬಿಡ್ತಾರೆ. ಅವ್ರಿಗೆ ಮುಂಚೆ ಯಾರೋ ಮೋಸ ಮಾಡಿ ಹೋಗಿರೋದೇ ಇನ್ನೂ ಅವ್ರ ತಲೆಯಲ್ಲಿದೆ, ಭಯ ಇದೆ. ಮತ್ತೆ ಅವ್ರಿಗೆ ಭಯ ಇದೆ, ಅನ್ಎಥಿಕಲಿ ಏನಾದ್ರೂ ಆಗ್ಬಿಟ್ರೆ ಸಮಾಜದ ವಿರುದ್ಧ ನನ್ಗೆ ಹೋಗಕ್ ಆಗಲ್ಲ, ನಂಗೆ ಇಷ್ಟ ಇಲ್ಲ, ಅದ್ರ ಬದಲು ನಾನು ಮೋಸ ಮಾಡೇ ಬಂದ್ಬಿಡ್ತೀನಿ. ಆ ತರ ಮನಸ್ಥಿತಿ ಇದೆ ಈ ಸಮಯದಲ್ಲಿ. ತುಂಬಾ ಅವ್ರ ಬಗ್ಗೆ ಅವ್ರು ಯೋಚನೆ ಮಾಡ್ತಿದ್ದಾರೆ, ಸೆಲ್ಫಿಶ್ ಆಗಿ ಯೋಚನೆ ಮಾಡ್ತಿದ್ದಾರೆ, ಪ್ಲಾನ್ ಮಾಡ್ತಿದ್ದಾರೆ. ಮತ್ತೆ ಯಾರನ್ನೂ ನಂಬ್ತಾ ಇಲ್ಲ ಅವ್ರು. ಸತ್ಯ ಏನು ಅಂತ ಹುಡುಕಾಟದಲ್ಲಿದ್ದಾರೆ. ಯಾರನ್ನೂ ನಂಬಲ್ಲ, ಯಾವ ವ್ಯಕ್ತಿ ಬಗ್ಗೆನೂ ಅವ್ರಿಗೆ ನಂಬಿಕೆ ಇಲ್ಲ. ಅವ್ರಿಗೆ ಫೈನಾನ್ಷಿಯಲಿ ಫ್ರಾಡ್ ಆಗಿದೆ, ಲಾಸ್ ಆಗಿದೆ. ಇನ್ನೂ ಅಲರ್ಟ್ ಆಗಿರ್ಬೇಕು ಅಂತ ಅನ್ಕೋತಿದ್ದಾರೆ. ಅವ್ರಿಗೆ ಒಟ್ನಲ್ಲಿ ಅನ್ಎಥಿಕಲ್ ಆಕ್ಟಿವಿಟೀಸ್ ಅಂದ್ರೆ ಸೊಸೈಟಿಗೆ ವಿರೋಧವಾಗಿರೋದು ಏನು ಮಾಡಕ್ ಕರೆಂಟ್ಲಿ ಇಷ್ಟ ಇಲ್ಲ. ಯಾಕಂದ್ರೆ ಅವ್ರಿಗೆ ಲೈಫಲ್ಲಿ ತುಂಬಾ ಚಾಲೆಂಜಸ್ ಫೇಸ್ ಮಾಡ್ಬೇಕಾಗುತ್ತೆ. ಅವ್ರು ಆರಾಮಾಗಿ ಒಂದ್ ಕಡೆ ಈ ಎನರ್ಜಿಲಿ ಆರಾಮಾಗಿರ್ಬೇಕು ಅಂತ ಫೀಲ್ ಮಾಡ್ತಾರೆ. ಓಕೆನಾ? ಅನ್ಎಥಿಕಲ್ ಆಗಿ ಏನು ಅವರು ಮಾಡಲ್ಲ ಗೈಸ್ ಕರೆಂಟ್ಲಿ. ಓಕೆನಾ? ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ ಪೈಲ್ ಟು ವ್ಯಕ್ತಿಯ ಕರೆಂಟ್ ಫೀಲಿಂಗ್ಸ್. ಕಿಂಗ್ ಆಫ್ ಕಪ್ಸ್ ಎನರ್ಜಿಲಿ ಇದ್ದಾರೆ ಇಲ್ಲಿ, ಎಂಪರರ್ ಎನರ್ಜಿ ಅಂದ್ರೆ ಕಪ್ ಆಫ್ ಲವ್ ನಿಮಗ್ ಕೊಡ್ಬೇಕು ಅಂತ ತುಂಬಾ ಅನ್ಸಿದೆ. ಪ್ರೀತಿ ಅಂತೂ ಕನ್ಫರ್ಮ್ ಆಗಿ ಸಿಕ್ಕಿದೆ, ಅಂದ್ರೆ ಕನ್ಫರ್ಮೇಶನ್ ಸಿಕ್ಕಿದೆ. ಪ್ರೀತಿ ನಿಮ್ ಜೊತೆನೆ ಅವ್ರಿಗಿರೋದು ಪ್ರೀತಿ ಅಂತ ಅವ್ರಿಗೆ ಕನ್ಫರ್ಮೇಶನ್ ಸಿಕ್ಕಿದೆ ಗೈಸ್. ಓಕೆನಾ? ಥರ್ಡ್ ಪಾರ್ಟಿ ಸಿಚುವೇಶನ್ ಏನ್ ಮಾಡ್ಲಿ ಅಂತ ಅವ್ರಿಗೆ ಫ್ಯೂಚರ್ ಅಷ್ಟು ಗೊತ್ತಾಗ್ತಾ ಇಲ್ಲ. ಏನ್ ಮಾಡ್ಲಿ ಅನ್ನೋದೇ ಅವ್ರ ತಲೆಯಲ್ಲಿ ತುಂಬಾ ಓಡ್ತಾ ಇದೆ. ದಿ ಚಾರಿಯಟ್ ಫಸ್ಟ್ ಫೈಲ್ ಅಲ್ಲೂ ಹಿಂಗೆ ಬಂತು. ಎರಡು ಸಿಚುವೇಶನ್ ಬ್ಯಾಲೆನ್ಸ್ ಮಾಡ್ಬೇಕು, ಇಬ್ಬರನ್ನು ಬಿಡಕ್ಕಾಗಲ್ಲ ಅಂತ ಅವ್ರಿಗೆ ತುಂಬಾ ಅನಿಸ್ತಾ ಇದೆ. ಸಿಚುವೇಶನ್ ಇರ್ಬೋದು, ವ್ಯಕ್ತಿ ಇರ್ಬೋದು, ಇಬ್ಬರನ್ನು ಬಿಡಕ್ಕಾಗಲ್ಲ ಅಂತ ಅನ್ನಿಸ್ತಿದೆ. ಯಾರೋ ಅವ್ರಿಗೆ ಮೋಸ ಮಾಡಂತೂ ಹೋಗಿದ್ದಾರೆ, ಶತ್ರುಗಳು ಜಾಸ್ತಿ ಆಗಿದ್ದಾರೆ. ನಿಮ್ಗೆ ಅವರಿಂದ ತೊಂದರೆ ಆಗ್ಬಾರ್ದು, ಥರ್ಡ್ ಪಾರ್ಟಿ ಇರ್ಬೋದು. ಓಕೆನಾ? ಅವ್ರಗಳಿಂದ ನಿಮಗ್ ತೊಂದ್ರೆ ಆಗ್ಬಾರ್ದು ಅಂತ ತುಂಬಾ ನಿಮ್ನ ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ನಾನು ಆಗ್ಲೇ ಹೇಳ್ದೆ, ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ಬೇಕು ಅಂತ ಅವ್ರಿಗೆ ತುಂಬಾ ಅನ್ನಿಸ್ತಿದೆ. ಸೊ ನಿಮ್ಗೂ ಏನು ತೊಂದ್ರೆ ಆಗ್ಬಾರ್ದು ಯಾರ ಕಡೆಯಿಂದನೂ ಅಂತ ಅವ್ರು ತುಂಬಾ ಸ್ಟ್ರಗಲ್ ಮಾಡ್ತಿದ್ದಾರೆ. ವೀಲ್ ಆಫ್ ಫಾರ್ಚೂನ್ ಒಳ್ಳೆ ಟೈಮ್ಗೋಸ್ಕರ ಕಾಯ್ತಿದ್ದಾರೆ ಗೈಸ್. ಈ ಪ್ರೀತಿಯ ಕಪ್ ಕೊಡಕ್ಕೆ ನಿಮ್ಗೆ ಒಳ್ಳೆ ಟೈಮ್ಗೋಸ್ಕರ ಕಾಯ್ತಿದ್ದಾರೆ. ಮೆಸೇಜ್ ಮಾಡಕ್ ಒಳ್ಳೆ ಟೈಮ್ಗೋಸ್ಕರ ಕಾಯ್ತಿದ್ದಾರೆ. ಆಕ್ಷನ್ ತಗೊಳಕ್ ಒಳ್ಳೆ ಟೈಮ್ಗೋಸ್ಕರ ಕಾಯ್ತಿದ್ದಾರೆ. ಡಿಸಿಷನ್ ಮೇಕಿಂಗು ಒಳ್ಳೆ ಟೈಮ್ಗೋಸ್ಕರ ಕಾಯ್ತಿದ್ದಾರೆ. ವೀಲ್ ಆಫ್ ಫಾರ್ಚೂನ್ ಅಂದ್ರೆ ಟೈಮ್, ಯೂನಿವರ್ಸ್ಗೆ ಬಿಟ್ಬಿಟ್ಟಿದ್ದಾರೆ, ನೀವೇ ನನ್ಗೆ ದಾರಿ ತೋರಿಸ್ಬೇಕು ಅಂತ. ಓಕೆನಾ? ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ ಫೈಲ್ ಟು ವ್ಯಕ್ತಿಯ ಕರೆಂಟ್ ಥಾಟ್ಸ್ ಏನು ಅಂತ ನೋಡೋಣ. ದಿ ಲವರ್ಸ್ ಕಾರ್ಡ್ ಬಂದಿದೆ ಗೈಸ್. ಫಿಸಿಕಲಿ ಅಟ್ರಾಕ್ಷನ್,
ಫಿಸಿಕಲಿ ನಿಮ್ ಕಡೆ ತುಂಬಾ ಅಟ್ರಾಕ್ಟೆಡ್ ಆಗಿದ್ದಾರೆ, ನಿಮ್ ಮೇಲೆ ಟ್ರಸ್ಟ್ ಇದೆ, ತುಂಬಾ ಪ್ರೀತಿನೂ ಇದೆ. ಏಸ್ ಆಫ್ ವಾಂಡ್ಸ್, ತುಂಬಾ ಓವರ್ ಥಿಂಕ್ ಮಾಡ್ತಿದ್ದಾರೆ ನಿಮ್ ಬಗ್ಗೆನೆ, ತುಂಬಾ ಆ ಏನಂತಾರೆ, ತುಂಬಾ ಒಬ್ಸೆಸ್ಡ್ ಫೀಲಿಂಗ್ ಕಾಣಿಸ್ತಿದೆ ನನ್ಗೆ. ನಿಮ್ನ ತುಂಬಾ ಮಿಸ್ ಮಾಡ್ಕೊತಿದ್ದಾರೆ ಗೈಸ್. ನಿಮ್ ಜೊತೆ ಕಳ್ದಿರೋಂತ ಕ್ಷಣಗಳನ್ನ ನೆನ್ಸ್ಕೊತಿದ್ದಾರೆ. ನೀವು ಒಂಥರ ಗೋಲ್ಡನ್ ರೆಟ್ರಿವರ್ ಎನರ್ಜಿಲಿ ಇದ್ದೀರಾ. ಅಂದ್ರೆ ತುಂಬಾ ಕ್ಯೂಟ್, ತುಂಬಾ ಲವೇಬಲ್, ತುಂಬಾ ಸ್ವೀಟ್, ತುಂಬಾ ಅಡೋರಬಲ್ ಆ ಎನರ್ಜಿಲಿ ಇದ್ದೀರಾ. ಅವ್ರಿಗೆ ಬೇರೆ ಏನೇ ಚಾಯ್ಸಸ್ ಇದ್ರು ಅವ್ರು ನಿಮ್ನೆ ಮಿಸ್ ಮಾಡ್ಕೊತಾರೆ. ನಿಮ್ ಜೊತೆ ಕಳ್ದಿರೋಂತ ಕ್ಷಣಗಳನ್ನ ರೆಮಿನಿಸ್ ಮಾಡ್ಕೊತಿದ್ದಾರೆ, ಅಂದ್ರೆ ನೆನ್ಸ್ಕೊತಾ ಇದ್ದಾರೆ. ಅವ್ರ ಏನಾದ್ರೂ ನಿಮ್ ಕಡೆ ಬರ್ಬೇಕು ಅಂದ್ರೆ ಎಲ್ಲಾನು ಬಿಟ್ಟು ಬರ್ಬೇಕು ಗೈಸ್. ನೋಡಿ ಹುಡ್ಗಿ ಆ ಸೂಟ್ಕೇಸ್ ಇಟ್ಕೊಂಡಿದ್ದಾಳೆ. ಸೊ ಅವ್ರ ಲೈಫಲ್ಲಿ ಇಷ್ಟು ದಿನ ಏನ್ ಅರ್ನ್ ಮಾಡಿದ್ರು ಅದನ್ನೆಲ್ಲ ಬಿಟ್ಟು ಬರ್ಬೇಕಾಗುತ್ತೆ ಅವರು ನಿಮ್ ಕಡೆ ಬರ್ಬೇಕು ಅಂದ್ರೆ. ಮತ್ತೆ ಬೇರೆಯವ್ರ ಹೆಲ್ಪು ಬೇಕಾಗುತ್ತೆ ಅವ್ರಿಗೆ. ತುಂಬಾ ಸ್ವಲ್ಪ ಜನ ಅವ್ರನ್ನ ಬಿಟ್ಟು ಹೋಗ್ಬೋದು, ಕೆಲವ್ರು ಹೆಲ್ಪ್ ಮಾಡ್ಬೋದು. ಒಟ್ನಲ್ಲಿ ತುಂಬಾ ಸ್ಟಾರ್ಮ್ಸ್ ಇರುತ್ತೆ ಲೈಫಲ್ಲಿ. ಅಂದ್ರೆ ನೋಡಿ ಇಲ್ಲಿ ನೀರು ಗಾಳಿ ವೇಗಕ್ಕೆ ಹೆಂಗೆ ಅಲೆಗಳು ಎದ್ದೇಳ್ತಿದೆ, ಆತರ ಅವ್ರ ಲೈಫಲ್ಲಿ ಸಿಚುವೇಶನ್ ಕ್ರಿಯೇಟ್ ಆಗ್ಬಿಡುತ್ತೆ ನಿಮ್ ಕಡೆಗ್ ಬರಕ್ ಶುರು ಆದ್ರೆ ಅವ್ರು. ಓಕೆನಾ? ಸೊ ಅವ್ರು ಯೋಚನೆ ಮಾಡ್ತಾ ಇದಾರೆ. ನೀವು ನಿಮ್ ಲೈಫಲ್ಲಿ ಖುಷಿಯಾಗಿದ್ದೀರಾ, ನೀವು ಹ್ಯಾಪಿ ಆಗಿದ್ದೀರಾ ಅಂತ ಅವ್ರಿಗೆ ಅನ್ನಿಸ್ತಿದೆ ಈ ಸಮಯದಲ್ಲಿ. ಆ ನೀವು ನಿಮ್ಮ ಮನೆಯವ್ರಿಗೆ ಕೇರ್ ಮಾಡ್ತಿರ್ಬೋದು, ನೀವು ನಿಮ್ ಜೊತೆ ಇರೋರಿಗೆ ಕೇರ್ ಮಾಡ್ತಿರ್ಬೋದು, ಅವ್ರಿಗೆ ನೀವು ಪ್ರೊವೈಡ್ ಮಾಡ್ತಿರ್ಬೋದು, ಮನಿ ಇರ್ಬೋದು, ಏನೇ ಇರ್ಬೋದು, ಅಥವಾ ಇವ್ರಿಗೂ ನೀವು ಮುಂಚೆ ದುಡ್ಡು ಕೊಟ್ಟಿರ್ಬೋದು. ಒಟ್ನಲ್ಲಿ ನೀವು ವೆಲ್ ಸೆಟಲ್ಡ್ ನಿಮ್ ಲೈಫಲ್ಲಿ, ಹಣನ ಕೂಡೋ ಇಟ್ಟಿದ್ದೀರಾ, ಚೆನ್ನಾಗಿ ಸೆಟ್ಲ್ ಆಗಿದ್ದೀರಾ ಅಂತ ಅವ್ರಿಗೆ ಫೀಲ್ ಮಾಡ್ತಿದ್ದಾರೆ. ಮತ್ತೆ ಬೇರೆಯವ್ರಿಗೆ ನೀವು ಹೆಲ್ಪ್ ಕೂಡ ಮಾಡ್ತೀರಾ ಅಂತ ಅವ್ರಿಗೆ ಕರೆಂಟ್ಲಿ ಅನ್ನಿಸ್ತಿದೆ ಗೈಸ್. ಓಕೆನಾ? ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್. 5 ವ್ಯಕ್ತಿ ನನ್ನ ವಿವರ್ಸ್ ಕಡೆ ಏನ್ ಯೋಚನೆ ಮಾಡ್ತಿದ್ದಾರೆ ಈ ಸಮಯದಲ್ಲಿ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಅವ್ರಿಗಿನ್ನೂ ಟೈಮ್ ಬೇಕು ಈ ರಿಲೇಶನ್ಶಿಪ್ ಹತ್ರ ಬರಕ್ಕೆ. ನಾನು ಆಗ್ಲೇ ಹೇಳ್ದೆ ವೀಲ್ ಆಫ್ ಫಾರ್ಚೂನ್, ಟೈಮ್ಗೋಸ್ಕರ ಕಾಯ್ತಿದ್ದಾರೆ ಅಂತ. ಇನ್ನೂ ಟೈಮ್ ಬೇಕು, ಅವರು ಹೀಲ್ ಆಗಕ್ ಟೈಮ್ ಬೇಕು. ಇನ್ನೂ ಸೈಕಲ್ಸ್ ನ ನೀವು ದಾಟಿದ್ರೆ ಮಾತ್ರ ಈ ಕನೆಕ್ಷನ್ ಅಲ್ಲಿ ನಿಮ್ಗೆ ಏನಾದ್ರೂ ಒಂದು ಫ್ರೂಟ್ಫುಲ್ ರಿಸಲ್ಟ್ ಸಿಗುತ್ತೆ. ಅಲ್ಲಿವರೆಗೂ ನೀವು ವೆಯ್ಟ್ ಮಾಡ್ಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಕಾರ್ಮಿಕ್ ರಿಲೇಶನ್ಶಿಪ್, ತುಂಬಾ ಜನ ಕಾರ್ಮಿಕ್ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ. ಅದು ಎಂಡ್ ಆದ್ರೆ ಮಾತ್ರ ಈ ರಿಲೇಶನ್ಶಿಪ್ಗೆ ನೀವು ಬರಕ್ಕಾಗುತ್ತೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಒಂದನ್ನ ಲೆಟ್ ಗೋ ಮಾಡಿದ್ರೆ ಮಾತ್ರ ಈ ರಿಲೇಶನ್ಶಿಪ್ ಅಲ್ಲಿ ಬರ್ಬೋದು ಅಂತ ಅವ್ರಿಗೂ ಅನ್ನಿಸ್ತಿದೆ, ಆ ವ್ಯಕ್ತಿಗೂ ಅನ್ನಿಸ್ತಿದೆ. ಮತ್ತೆ ಇನ್ನು ಟೈಮ್ ಬೇಕು ಅದಕ್ಕೆಲ್ಲ ಅಂತ ಅವ್ರಿಗೂ ಅನ್ಸಿದೆ. ಅವ್ರಿಗೆ ನ್ಯೂ ಫೇಸ್ ಬೇಕು, ನೆಕ್ಸ್ಟ್ ಫೇಸ್ಗೆ ಹೋಗ್ಬೇಕು. ಅವ್ರನ್ನ ಅವ್ರು ಹೀಲ್ ಮಾಡಿ ಹಳೇದನ್ನೆಲ್ಲ ಮರ್ತು ಪಾಸ್ಟ್ ನ ರಿಲೀಸ್ ಮಾಡಿ ಬರ್ಬೇಕು ನಿಮ್ ಕಡೆ ಅಂತ ತುಂಬಾ ಅನ್ಕೋತಾ ಇದಾರೆ. ಬಟ್ ಅವರು ಕಾರ್ಮಿಕ್ ನ ಎಂಡ್ ಮಾಡೇ ಬರ್ಬೇಕು. ಓಕೆನಾ? ಅವರು ಈ ರಿಲೇಶನ್ಶಿಪ್ ನ ಫುಲ್ ಕಟ್ ಮಾಡಿ ಹೊಟ್ಟೋಗಿದ್ದಾರೆ, ಸ್ಯಾಬೋಟೈಸ್ ಮಾಡಿ ಹೊಟ್ಟೋಗಿದ್ರು ಅನ್ಸುತ್ತೆ. ಪದೇ ಪದೇ ಒಂದ್ ಸ್ವಲ್ಪ ದಿನ ಚೆನ್ನಾಗಿರೋದು, ಒಂದ್ ಸ್ವಲ್ಪ ದಿನ ಕಟ್ ಮಾಡಿ ಹೋಗೋದು ಆತರ. ಬಟ್ ಈಗ ಅದನ್ನ ರಿಪೇರ್ ಮಾಡ್ಬೇಕು, ಆತರ ಹೋಗ್ಬಾರ್ದು ಅಂತ ಅನ್ಕೋತಾ ಇದಾರೆ. ಆನ್ ಅಂಡ್ ಆಫ್ ಬೇಡ ಅಂತ ಅನಿಸ್ತಾ ಇದೆ ಅವ್ರಿಗೆ. ಅವರು ಸೆಲ್ಫ್ ಲವ್ ಮತ್ತೆ ಸೆಲ್ಫ್ ಕೇರ್ ಮಾಡ್ಕೋತಿದ್ದಾರೆ, ಖುಷಿಯಾಗಿರಕ್ ಟ್ರೈ ಮಾಡ್ತಿದ್ದಾರೆ. ಲೈಫ್ ಅಲ್ಲಿ ಪ್ರೀತಿ ಬರ್ಬೇಕು ಅಂತ ಕನ್ಸ್ ಕಾಣ್ತಿದ್ದಾರೆ. ಅಂದ್ರೆ ನೀವು ಬರ್ಬೇಕು ಅನ್ನೋ ಕನ್ಸನ್ನ ತುಂಬಾ ಕಾಣ್ತಿದ್ದಾರೆ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಇನ್ನೊಂದಷ್ಟು ಮೆಸೇಜಸ್ ಕೊಡಿ. 5 ಈ ಕಡೆಯಿಂದ ನನ್ನ ವಿವರ್ಸ್ಗೆ. ಸ್ಕೇರ್ ಟು ಅಪ್ರೋಚ್, ನಿಮ್ ಕಡೆ ಬರಕ್ ಅವ್ರಿಗೆ ಭಯ ಇದೆ, ಯಾಕೆ ಅಂತ ಗೊತ್ತಿಲ್ಲ. ಮುಂಚೆ ಏನಾದ್ರು ನಿಮ್ಗೆ ಹರ್ಟ್ ಆಗೋವಾಗ ನಡ್ಕೊಂಡಿರ್ಬೋದು, ಬಟ್ ತುಂಬಾ ಭಯ ಇದೆ ಅವ್ರಿಗೆ ನಿಮ್ನ ಅಪ್ರೋಚ್ ಮಾಡಕ್ಕೆ. ಸ್ಕೇರ್ಡ್ ಆಫ್ ರಿಜೆಕ್ಷನ್, ನೀವೆಲ್ ರಿಜೆಕ್ಟ್ ಮಾಡ್ಬಿಡ್ತಿರೋ ಅನ್ನೋ ಭಯ ಜಾಸ್ತಿ ಕಾಣಿಸ್ತಿದೆ. ತುಂಬಾ ಭಯ ಕಾಣಿಸ್ತಿದೆ 5 ನಿಮ್ ವ್ಯಕ್ತಿಗೆ ನಿಮ್ ಹತ್ರ ಬರಕ್ಕೆ. ಯು ಆರ್ ಮೈ ಡ್ರೀಮ್ ಪಾರ್ಟ್ನರ್. ಅವ್ರ ಮನ್ಸಲ್ಲಿ ಅವ್ರ ಕನ್ಸಲ್ಲಿ ಅವ್ರ ಪಾರ್ಟ್ನರ್ ಹೆಂಗಿರ್ಬೇಕು ಅನ್ಕೊಂಡಿದ್ರು ಅದೇ ತರ ಇದೀರಾ. ಅವ್ರಿಗೆ ಏನ್ ಕನ್ಸ್ ಕಂಡಿದ್ರು ಅದೇ ತರ ನೀವ್ ಇದೀರಾ ಅಂತ ಹೇಳ್ತಿದ್ದಾರೆ. ಅವ್ರ ಏನ್ ಕನ್ಸು ಅಥವಾ ಅನ್ಕೊಂಡಿದ್ರು ನನ್ ಪಾರ್ಟ್ನರ್ ಅಂತ ಹೆಂಗಿರ್ಬೇಕು ಅಂತ ಅಷ್ಟು ಪರ್ಫೆಕ್ಟ್ ಆಗಿದ್ದೀರಾ. ವೈ ಆರ್ ಯು ಅವಾಯ್ಡಿಂಗ್ ಮೀ? ನೀವು ಸ್ವಲ್ಪ ಅವಾಯ್ಡ್ ಮಾಡ್ತಿರ್ಬೋದು ಅವ್ರನ್ನ. ಗುಡ್ ಎನರ್ಜಿ ಇದೆ.
ಅವ್ರಿಗೆ ಅನ್ಸ್ತಿದೆ ವೈ ಆರ್ ಯು ಅವಾಯ್ಡಿಂಗ್ ಮೀ ಅಂತ. ಅವರೇ ಏನೋ ಮಾಡಿರ್ತಾರೆ, ಸೊ ನೀವು ಅವಾಯ್ಡ್ ಮಾಡಿರ್ತೀರಾ ಅಷ್ಟೇ. ಟುಡೇ ಐ ಚೂಸ್ ಮೈ ಸೆಲ್ಫ್. ನೋಡಿ, ಇವತ್ತು ಅವ್ರನ್ನ ಅವ್ರು ಚೂಸ್ ಮಾಡ್ತಾರೆ. ಬಿಕಾಸ್ ಅವ್ರು ಹೀಲ್ ಆಗೇ ಈ ಕನೆಕ್ಷನ್ ಹತ್ರ ಬರ್ಬೇಕೆ ಹೊರತು ಬೇರೆ ತರದಿಂದ ಆಗಲ್ಲ ಅಂತ ಹೇಳ್ತಾ ಇದಾರೆ. ತುಂಬಾ ಭಯ ಇದೆ ಅವ್ರಿಗೆ. ಸೊ ಅವ್ರಿಗವ್ರ ಎನರ್ಜಿ, ಅವ್ರಿಗವ್ರು ಸೆಲ್ಫ್ ಕೇರು, ಡಯಟ್ ಆ ತರ ಮಾಡ್ಕೊಂಡಿದ್ದಾರೆ. ಓಕೆನಾ? ಭಯ ಇದೆ ಅವ್ರಿಗೆ, ನೀವೆಲ್ಲಿ ರಿಜೆಕ್ಟ್ ಮಾಡ್ಬಿಡ್ತೀರೋ ಅನ್ನೋದು ತುಂಬಾ ಜಾಸ್ತಿ ಕಾಣಿಸ್ತಿದೆ. ನಿಮ್ಮಲ್ಲಿ ಏನೇನ್ ಇಷ್ಟಪಡ್ತಾರೆ ನೋಡೋಣ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಏನ್ ಮಿಸ್ ಮಾಡ್ಕೋತಿದ್ದಾರೆ ಅಂತ. ಐ ಸ್ಟಾರ್ಟ್ ಮಿಸ್ಸಿಂಗ್ ಯು ದ ಸೆಕೆಂಡ್ ಯು ಲಿವ್. ನೀವು ಅವ್ರನ್ನ ಬಿಟ್ಟೋದ ಕ್ಷಣದಿಂದನೇ ಅವ್ರ ಮಿಸ್ಸಿಂಗ್ ಎನರ್ಜಿ ಇದೆ. ಅಷ್ಟು ನಿಮ್ನ ಮಿಸ್ ಮಾಡ್ಕೋತೀನಿ ಅಂತ ಹೇಳ್ತಿದ್ದಾರೆ. ಯು ಹ್ಯಾವ್ ಮ್ಯಾಜಿಕ್ ಹ್ಯಾಂಡ್ಸ್ ದಟ್ ಕ್ಯಾನ್ ಫಿಕ್ಸ್ ಎವ್ರಿಥಿಂಗ್. ನಿಮ್ ಕೈ ಮ್ಯಾಜಿಕ್ ಮಾಡುತ್ತಂತೆ, ಅವ್ರ ಲೈಫಲ್ಲಿ ಎಲ್ಲಾನು ಫಿಕ್ಸ್ ಮಾಡ್ಬಿಡುತ್ತಂತೆ. ಆ ತರ ಅನ್ಕೋತಾ ಇದಾರೆ. ಈಗ ಬಿಟ್ಟ ಮೇಲೆ ಯು ಆಲ್ವೇಸ್ ಟೇಕ್ ದ ಪೇನ್ ಅವೇ. ಅವ್ರಿಗೆ ಏನಾದ್ರೂ ನೋವಿದ್ರೆ ಅದನ್ನ ನೀವು ತೆಗ್ದಾಕ್ತೀರಾ. ಅವ್ರ ಲೈಫಲ್ಲಿ ಏನಾದ್ರೂ ನೋವಿದ್ರೆ ಮೆಂಟಲಿ, ಫಿಸಿಕಲಿ, ನಿಮ್ಗೆ ಆ ಶಕ್ತಿ ಇದೆ ಆ ನೋವನ್ನ ಮರ್ಸೋವಷ್ಟು ಅಂತ ಹೇಳ್ತಾ ಇದ್ದಾರೆ. ದ ಸ್ಪಾರ್ಕಲ್ ಇನ್ ಯುವರ್ ಐಸ್ ಮೇಕ್ಸ್ ಮೈ ಡೇ. ಅವ್ರಿಗೆ ನಿಮ್ ಕಣ್ಗಳು ಇಷ್ಟ ಅನ್ಸುತ್ತೆ. ನಿಮ್ ಕಣ್ಣಿನ ಹೊಳಪು ಅವ್ರ ದಿನನ ಬೆಳಗ್ಸುತ್ತೆ ಅಂತ ಹೇಳ್ತಿದ್ದಾರೆ. ಐ ಥಿಂಕ್ ಆಫ್ ಯು ಆಲ್ ಡೇ ಲಾಂಗ್. ಫುಲ್ ಡೇ ನಿಮ್ ಬಗ್ಗೆ ಅವ್ರು ಥಿಂಕ್ ಮಾಡ್ತಾನೆ ಇರ್ತೀನಿ ಅಂತ ಹೇಳ್ತಿದ್ದಾರೆ ಗೈಸ್. ಯುವರ್ ಬಾಡಿ ಫೀಲ್ಸ್ ಗ್ರೇಟ್ ನೆಕ್ಸ್ಟ್ ಟು ಮೀ. ನೀವ್ ಅವ್ರ ಪಕ್ಕ ಕುತ್ಕೊಂಡಿದ್ರೆ ಅವ್ರಿಗೆ ಗ್ರೇಟ್. ಹಿ ಫೀಲ್ಸ್ ಸೋ ಗ್ರೇಟ್. ನೀವ್ ಅವ್ರ ಪಕ್ಕ ಕೂತಿದ್ದೀರಾ ಅನ್ನೋವಷ್ಟು ಇಷ್ಟಪಡ್ತಾರೆ ಗೈಸ್ ನಿಮ್ನ. ಓಕೆನಾ? ಯೂನಿವರ್ಸ್ ಕಡೆಯಿಂದ ಏನ್ ಗೈಡೆನ್ಸ್ ಇದೆ ನಿಮ್ಗೆ ನೋಡೋಣ. ಫೈಲ್ 2. ಯೂನಿವರ್ಸ್ ಕಡೆಯಿಂದ ಫೈಲ್ 2. ನನ್ನ ವ್ಯೂವರ್ಸ್ಗೆ ಏನ್ ಗೈಡೆನ್ಸ್ ಇದೆ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಯೂನಿವರ್ಸ್ ಕಡೆಯಿಂದ ಏನ್ ಗೈಡೆನ್ಸ್ ಇದೆ. ದ ಮೈಂಡ್ ಆಕ್ಟ್ಸ್ ಲೈಕ್ ಅನ್ ಎನಿಮಿ ಫಾರ್ ದೋಸ್ ಹೂ ಡು ನಾಟ್ ಕಂಟ್ರೋಲ್. ನಿಮ್ಮ ಮೈಂಡ್ ನಿಮ್ಗೆ ಎನಿಮಿಯಾಗಿ ಆಕ್ಟ್ ಮಾಡುತ್ತೆ ಯಾವಾಗ ನೀವ್ ಅದ್ರ ಕಂಟ್ರೋಲ್ನ ತಗೊಳ್ದೆ ಹೋದಾಗ. ಸೊ ನಿಮ್ಮ ಮನ್ಸು, ನಿಮ್ ಮನಸ್ಥಿತಿ, ನಿಮ್ಮ ಮೈಂಡ್ ನ ಕಂಟ್ರೋಲ್ ತಗೊಳ್ಳಿ. ಆಗ ನೀವು ನಿಮ್ ಲೈಫು ಚೆನ್ನಾಗಿರುತ್ತೆ. ಯಾಕಂದ್ರೆ ನಿಮ್ ಮೈಂಡ್ ಏನ್ ಯೋಚನೆ ಮಾಡುತ್ತೆ ಅದನ್ನೇ ನೀವು ಮ್ಯಾನಿಫೆಸ್ಟ್ ಮಾಡ್ತೀರಾ. ನಿಮ್ ಮೈಂಡ್ ಅಲ್ಲಿ ನೀವು ನೆಗೆಟಿವ್ ಥಾಟ್ಸ್ ತಗೊಬಂದ್ರೆ ಅದೇ ನಿಮ್ಗೆ ಶತ್ರು ಆಗುತ್ತೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಪಾಸಿಟಿವ್ ಆಗಿರಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನಿಮ್ ವ್ಯಕ್ತಿ ನಿಮ್ಗೆ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತಾರೆ ನೋಡೋಣ. ಇನ್ ಕೇಸ್ ಅವ್ರು ನಿಮ್ಗೆ ಏನಾದ್ರು ಸಿಕ್ಕಿದ್ರೆ ನಿಮ್ಗೆ ಯಾವ ಸಾಂಗ್ ಡೆಡಿಕೇಟ್ ಮಾಡ್ಬೋದು ಅಂತ ನೋಡ್ತೀನಿ ಗೈಸ್. ಈ ಸಾಂಗ್ ಫುಲ್ ನೋಡಿ, ಅವ್ರ ಕಡೆಯಿಂದ ಇನ್ನೂ ನಿಮ್ಗೆ ಮೆಸೇಜಸ್ ಸಿಗುತ್ತೆ. ಈ ಟಚ್ಚಲ್ಲಿ ಏನು ಇದೆ, ಕಣ್ಣಂಚಲಿ ಸುಳಿ ಮಿಂಚಿದೆ. ಫಿಸಿಕಲ್ ಅಟ್ರಾಕ್ಷನ್ ಇದೆ ಗೈಸ್. ನಿಮ್ ಟಚ್ ನ ತುಂಬಾ ಮಿಸ್ ಮಾಡ್ಕೋತಿದ್ದಾರೆ. ಬಟ್ ನಾನ್ ಬರೀ ಫಿಸಿಕಲ್ ಅಟ್ರಾಕ್ಷನ್ ಅಂತಾನೆ ಹೇಳಲ್ಲ. ಟಚ್ ನಿಮ್ದು ಜನರಲ್ ಆಗಿ ಒಂದ್ ಟಚ್ ಆದ್ರೂ ಅವ್ರಿಗೆ ತುಂಬಾ ಖುಷಿ ಸಿಗುತ್ತೆ. ಅಷ್ಟು ನಿಮ್ನ ಪ್ರೀತಿ ಮಾಡ್ತಾರೆ. ನಿಮ್ ಜೊತೆ ಅವ್ರು ಕೂತಿದ್ರು ಸಾಕು, ಅವ್ರ ಏನು ಮಾತಾಡದೇ ಇದ್ರು, ಅಟ್ಲೀಸ್ಟ್ ಆ ರೂಮ್ ಅಲ್ಲಿ ನೀವು ಪ್ರೆಸೆಂಟ್ ಇದ್ರು ಸಾಕು, ಅಷ್ಟು ನಿಮ್ನ ಮಿಸ್ ಮಾಡ್ಕೋತಿದ್ದಾರೆ. ಮತ್ತೆ ನೀವ್ ಬಿಟ್ಟು ಹೋದ್ ಕ್ಷಣದಿಂದನೂ ನಿಮ್ನ ಮಿಸ್ ಮಾಡ್ಕೋತಿದ್ದಾರೆ. ಯಾಕೋ ಗೊತ್ತಿಲ್ಲ, ಅವ್ರಿಗೆ ತುಂಬಾ ಭಯ ಕಾಡ್ತಿದೆ. ನೀವೆಲ್ಲಿ ಅವ್ರನ್ನ ರಿಜೆಕ್ಟ್ ಮಾಡ್ಬಿಡ್ತಿರೋ, ಅವ್ರಿಗೆ ಅಪ್ರೋಚ್ ಮಾಡಕ್ಕೆ ಭಯ ಆಗ್ತಿದೆ, ಅಷ್ಟು ಹೆದರ್ತಾರೆ. ಸೊ ಅವ್ರ ಸೆಲ್ಫ್ ಲವ್, ಸೆಲ್ಫ್ ಕೇರ್ ಮಾಡ್ಕೋತಾ ಇದ್ದಾರೆ ಸದ್ಯಕ್ಕೆ. ನಿಮ್ನ ಮಿಸ್ ಮಾಡ್ಕೊಂಡು, ನಿಮ್ ಬಗ್ಗೆ ನೆನ್ಸ್ಕೊಂಡು ಅದೆಲ್ಲ ಮಾಡ್ತಿದ್ದಾರೆ. ಓಕೆನಾ ಗೈಸ್? ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ರೀಡಿಂಗ್ ನಿಮ್ಗೆ ಸ್ವಲ್ಪ ಆದ್ರೂ ರೆಸೊನೇಟ್ ಆಗಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಮತ್ತೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಂಡ್ ನಾನು ಪರ್ಸನಲ್ ರೀಡಿಂಗ್ ತಗೋತಿದ್ದೀನಿ. ಯಾರಿಗಾದ್ರೂ ಬೇಕು ಅಂದ್ರೆ ವಾಟ್ಸಪ್ ಮಾಡಿ. ನನ್ನ ನಂಬರ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಡಿಸ್ಪ್ಲೇಲಿ ಹಾಕಿರ್ತೀನಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಗೈಸ್ for giving this much time. Krishnam Vande Jagatguru.